ನಮಸ್ಕಾರ, ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ರಾಮಲಿಂಗಾರೆಡ್ಡಿ ನನ್ನ ಆತ್ಮೀಯ ಸ್ನೇಹಿತ, ನಮ್ಮ ನಡುವೆ ಎಲ್ಲವೂ ಸಾಲ್ವ್ ಆಗಿದೆ. ವದಂತಿಗೆ ಬ್ರೇಕ್ ಹಾಕಿದ ಸಿಎಂ ಡಿಕೆ ಶಿವಕುಮಾರ್. ರೈತರ ಕಷ್ಟ ಆಲಿಸದ ಕಂದಾಯ ಇಲಾಖೆ ಅಧಿಕಾರಿಗಳು, ಸುದ್ದಿ ಮಾಡಲು ಹೋದ ಪತ್ರಕರ್ತರ ಮೇಲೆಯೇ ದರ್ಪ. ಗುಡ್ಡದಲ್ಲಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಭೈರವೇಶ್ವರ ದೇವಾಲಯದಲ್ಲಿ ಮತ್ತೆ ನಿಯಮ ಉಲ್ಲಂಘನೆ, ಜಿಲ್ಲಾಧಿಕಾರಿಗಳ ಭರವಸೆ ಗಾಳಿಗೆ ಭಕ್ತರು ಮತ್ತು ಸ್ಥಳೀಯರ ತೀವ್ರ ಆಕ್ರೋಶ. ಸಚಿವ ರಾಮಲಿಂಗಾರೆಡ್ಡಿ ಅವರ ಅಸಮಾಧಾನದ ಕುರಿತು ಹಬ್ಬಿರುವ ವದಂತಿಗಳಿಗೆ ಬ್ರೇಕ್ ಹಾಕಿರುವ ಡಿಕೆ ಶಿವಕುಮಾರ್ ಮಾಧ್ಯಮಗಳ ವಿರುದ್ಧ ಹರಿಹಾಯ್ದಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ನನ್ನ ಆತ್ಮೀಯ ಸ್ನೇಹಿತರು. ಅವರ ಹಾಗೂ ನಮ್ಮ ನಡುವಿನ ಎಲ್ಲಾ ಇಶ್ಯೂಗಳು ಈಗಾಗಲೇ ಸಾಲ್ವ್ ಆಗಿದೆ. ಕೇವಲ ಸ್ಟೋರಿಗಳಿಗೋಸ್ಕರ ಸುಳ್ಳು ಸುದ್ದಿಗಳನ್ನ ಸೃಷ್ಟಿ ಮಾಡಬೇಡಿ. ನೀವೇನೇ ಕತೆ ಕಟ್ಟಿದ್ರು, ಏನೇ ಮಾಡಿದ್ರು ಅದೆಲ್ಲವೂ ಕೊನೆಗೆ ಹುಸಿಯಾಗಲಿದೆ ಎಂದು ಮಾಧ್ಯಮಗಳ ವರದಿಗಳನ್ನ ತಳ್ಳಿ ಹಾಕಿದ್ರು. ಕರ್ನಾಟಕದ ಶೋಷಿತರ ಧ್ವನಿಯಾಗಿದ್ದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರನ್ನು ನೆನೆದ ಡಿಕೆಶಿ ಅವರ ಆಡಳಿತ ವೈಖರಿ ಮತ್ತು ದೂರದೃಷ್ಟಿಯನ್ನ ಕೊಂಡಾಡಿದ್ರು. ದೇವರಾಜ ಅರಸು ಅವರು ನಮ್ಮನ್ನ ಬಿಟ್ಟು ಹೋಗಿ 45 ವರ್ಷ ಆಗಿದೆ. ನಾನು ವಿದ್ಯಾರ್ಥಿ ನಾಯಕನಾಗಿದ್ದಾಗ ಅವರ ಭಾಷಣಗಳನ್ನ ಕೇಳಿದ್ದೇನೆ. ಅವರ ಕೊನೆಯ ಭಾಷಣ ಕೂಡ ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಸುಭಾಷ್ ನಗರದ ಮೈದಾನದಲ್ಲಿ ಅವ್ರು ಮಾಡಿದಂತ ಭಾಷಣ ಇನ್ನು ನಮಗೆ ಕಿವಿಗೆ ಇಂಪಾಗಿ ಉಳಿದಿದೆ. ಯಾವ ಭಾವನೆ ಇಟ್ಟು ರಾಜಕಾರಣ, ಅಧಿಕಾರ ಯಾವ ರೀತಿ ಇರ್ತದೆ ಅಂತ ಅನೇಕ ವಿಚಾರಗಳನ್ನ ಅವರು ಅವತ್ತು ಮಾತಾಡಿದ್ರು. 100 ವರ್ಷ ಆದರೂ ಕೂಡ ಅವರ ಸಾಧನೆಗಳು ಅವ್ರು ಇಲ್ಲದೆ ಹೋದ್ರೂ ಕೂಡ ಜೀವಂತವಾಗಿ ಬದುಕಿರ್ತವೆ. ಏನು ಇವತ್ತು ಭೂ ಸುಧಾರಣೆ ಕಾಯ್ದೆ, ಇಂದಿರಾ ಗಾಂಧಿಯವರ ಮಾರ್ಗದರ್ಶನ, ದೇವರಾಜ ಅವರ ನಾಯಕತ್ವ, ಉಳುವರಿಗೆ ಭೂಮಿ ಕೊಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿದ್ರು. ಅದು ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ. ಆ ಕಾರ್ಯಕ್ರಮ ಅಷ್ಟು ಅಚ್ಚುಕಟ್ಟಾಗಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಚೋಳಚುಗುಡ್ಡ ಗ್ರಾಮದಲ್ಲಿ ರೈತರು ಹಾಗೂ ಗ್ರಾಮ ಲೆಕ್ಕಾಧಿಕಾರಿ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದಿದ್ದು, ಸುದ್ದಿ ಮಾಡಲು ಹೋದ ಪತ್ರಕರ್ತರ ಮೇಲೆಯೇ ಅಧಿಕಾರಿಗಳು ದರ್ಪ ತೋರಿ ಹಲ್ಲೆಗೆ ಮುಂದಾಗಿರುವ ಗಂಭೀರ ಘಟನೆ ವರದಿಯಾಗಿದೆ. ಚೋಳಚುಗುಡ್ಡ ಗ್ರಾಮದ ರೈತರು ತಮ್ಮ ಜಮೀನು ಹಾಗೂ ಕಂದಾಯ ಇಲಾಖೆಗೆ ಸಂಬಂಧಿಸಿದ ಹಲವು ಕಷ್ಟಗಳನ್ನು ತೋಡಿಕೊಳ್ಳಲು ಗ್ರಾಮ ಲೆಕ್ಕಾಧಿಕಾರಿಗಳ ಬಳಿ ಬಂದಿದ್ರು. ಆದರೆ ರೈತರ ಸಮಸ್ಯೆಗಳಿಗೆ ಸರಿಯಾಗಿ ಸ್ಪಂದಿಸದ ಅಧಿಕಾರಿಗಳು ಉದ್ದಟತನ ತೋರಿದ್ದಾರೆ ಎನ್ನಲಾಗಿದೆ. ರೈತರ ಮೇಲೆ ಸುಳ್ಳುಗೂಪೆ, ರೈತರು ತಮ್ಮ ಅಳಲನ್ನ ಹೇಳಿಕೊಳ್ಳುತ್ತಿದ್ದಾಗ ಅಧಿಕಾರಿಗಳು ಇಷ್ಟೊತ್ತಿನಲ್ಲಿ ಯಾಕೆ ನಮ್ಮ ವಾಹನಗಳನ್ನ ತಡೆದು ನಿಲ್ಲಿಸಿ ನಮಗೆ ತೊಂದರೆ ಕೊಡುತ್ತಿದ್ದೀರಾ ಎಂದು ರೈತರ ಮೇಲೆಯೇ ಸುಳ್ಳು ಅಪವಾದ ಹೊರಿಸಲು ಯತ್ನಿಸಿದ್ದಾರೆ. ನಾವು ನಮ್ಮ ಹಕ್ಕನ್ನು ಕೇಳಲು ಬಂದರೆ ಅಧಿಕಾರಿಗಳು ನಮ್ಮ ಮೇಲೆಯೇ ಸುಳ್ಳು ಕೇಸ್ ಹಾಕುವ ಹಾಗೂ ಅಪವಾದ ಹೊರಿಸುವ ಸಂಚು ಮಾಡುತ್ತಿದ್ದಾರೆ ಎಂದು ನೊಂದ ರೈತರು ಮಾಧ್ಯಮಗಳ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ರೈತರು ನೀಡಿದ ಮಾಹಿತಿ ಮೇರೆಗೆ ಸ್ಥಳಕ್ಕಾಗಮಿಸಿದ ಪ್ರಜಾ ಪವರ್ ಟಿವಿ ಪತ್ರಕರ್ತರು ಅಧಿಕಾರಿಗಳ ದರ್ಪದ ದೃಶ್ಯಗಳನ್ನು ವಿಡಿಯೋ ಮಾಡಲು ಮುಂದಾಗಿದ್ದಾರೆ. ಅಧಿಕಾರಿಗಳ ಈ ಗುಂಡ ವರ್ತನೆ ಮತ್ತು ದರ್ಪದ ಸಂಪೂರ್ಣ ದೃಶ್ಯಾವಳಿಗಳು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇವರ ಉದ್ದಟತನ ಮಿತಿ ಮೀರಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೇಳ್ರಿ ಸರ್, ಏನಾರ ಮಾಡಿದ್ರು ಸುಮ್ಮನೆ ಇರ್ಬೇಕೇನಪ್ಪ? ಏನ್ ಮಾಡೈತ್ರಿ ಮೇಡಮ್ರ? ಏನ್ ಮಾಡೈತ್ರಿ? ಏನ್ ಅಡ್ಡಾಕೈತ್ರಿ? ಯಾರು ಅಡ್ಡಾಕ್ರಿ? ಹೇಳ್ರಿ ಮೇಡಮ್. ಹೇಳ್ರಿ ಮೇಡಮ್, ಹೇಳ್ರಿ. ಇದು ನೋಡ್ರಿ ಮೇಡಮ್ರ, ಪತ್ರಕರ್ತರ ಮೇಲೆ ಈ ತರ ಇದು ಮಾಡೋದಲ್ಲ. ಇಲ್ಲೆಲ್ಲ ಪಬ್ಲಿಕ್ ಐತ್ರಿ, ಇಲ್ಲೆಲ್ಲ ಪಬ್ಲಿಕ್ ಐತಿ, ಪಬ್ಲಿಕ್ ಐತಿ. ಅಲ್ಲಿ ನೋಡ್ರಿ, ಅವ್ರು ವಿಡಿಯೋ ಮಾಡತ್ತಾರ್ರಿ. ಅಲ್ಲ ನೋಡ್ರಿ, ಇದ್ದಿದ್ದ ನಮ್ಮ ತಲಾಟೆ ಅವರು ನಮ್ಗೆ ಸ್ಪಂದನೆ ಮಾಡ್ತಾ ಇಲ್ಲ. ಅಲ್ರಿ ವಿಡಿಯೋ ಮಾಡತ್ತಾರ್ರಿ, ಅವ್ರು ವಿಡಿಯೋ ಯಾಕೆ ಮಾಡತ್ತಾರ್ರಿ? ಬಂದ್ ಮಾಡೋದನ್ನ ಸಕಲೇಶಪುರ ತಾಲೂಕಿನ ಗಡಿಭಾಗದಲ್ಲಿರುವ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯ ಹಿನ್ನೆಲೆಯನ್ನ ಹೊಂದಿರುವ ಪ್ರಾಚೀನ ಭೈರವೇಶ್ವರ ದೇವಾಲಯದಲ್ಲಿ ಇತ್ತೀಚೆಗೆ ನಡೆದ ವಿವಾದದ ಗಾಯ ಇನ್ನು ಮಾಸುವ ಮುನ್ನವೇ ಮತ್ತೊಂದು ಘಟನೆ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ದೇವಾಲಯದ ಪಾವಿತ್ರ್ಯ ಮತ್ತು ಸಂಪ್ರದಾಯಗಳಿಗೆ ಧಕ್ಕೆ ಉಂಟು ಮಾಡುವ ರೀತಿಯಲ್ಲಿ ಕೆಲವು ಪ್ರವಾಸಿಗರು ಚಪ್ಪಲಿ ಧರಿಸಿಕೊಂಡೇ ದೇವಾಲಯದ ಪ್ರಾಂಗಣದೊಳಗೆ ಪ್ರವೇಶಿಸಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ. ಈ ಬೆಳವಣಿಗೆ ಸ್ಥಳೀಯ ಭಕ್ತರು ಹಾಗೂ ಹೋರಾಟಗಾರರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಕೆಲ ದಿನಗಳ ಹಿಂದೆ ದೇವಾಲಯದ ಆವರಣದಲ್ಲಿ ನಡೆದ ಫೋಟೋಶೂಟ್ ವಿವಾದದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ದೇವಾಲಯದ ಆವರಣದಲ್ಲಿ ಯಾವುದೇ ರೀತಿಯ ಫೋಟೋಶೂಟ್ಗೆ ಅವಕಾಶ ನೀಡುವುದಿಲ್ಲ ಹಾಗೂ ಅಗತ್ಯ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು.
ಆದರೆ ಇತ್ತೀಚಿನ ಘಟನೆ ಈ ಭರವಸೆಗಳ ಅನುಷ್ಠಾನದ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ದೇವಾಲಯದ ಪಾವಿತ್ರ್ಯ ಕಾಪಾಡಲು ಕಟ್ಟುನಿಟ್ಟಿನ ಕ್ರಮಗಳು ಅಗತ್ಯ. ಪ್ರವಾಸಿಗರಿಗೆ ಸ್ಪಷ್ಟ ಮಾರ್ಗಸೂಚಿಗಳನ್ನು ನೀಡಬೇಕು ಹಾಗೂ ನಿಯಮ ಉಲ್ಲಂಘಿಸಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ದೇವಾಲಯದ ಐತಿಹಾಸಿಕ ಮತ್ತು ಧಾರ್ಮಿಕ ಮಹತ್ವವನ್ನು ಗಮನದಲ್ಲಿಟ್ಟುಕೊಂಡು ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಇಲಾಖೆಗಳು ತಕ್ಷಣ ಮಧ್ಯಪ್ರವೇಶಿಸಿ ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ತೀವ್ರಗೊಳಿಸುವ ಎಚ್ಚರಿಕೆಯನ್ನು ಸ್ಥಳೀಯರು ನೀಡಿದ್ದಾರೆ. ಸಂಗೀತ ಮತ್ತು ಪತ್ರಿಕೋದ್ಯಮ ಕ್ಷೇತ್ರಗಳು ಸಮುದ್ರದಷ್ಟು ವಿಸ್ತಾರವಾಗಿದ್ದು ಇಲ್ಲಿ ನಿರಂತರ ಕಲಿಕೆ ಅತ್ಯಗತ್ಯ. ಎಷ್ಟೇ ದೊಡ್ಡ ವಿದ್ವಾಂಸರಾದರೂ ಸಂಗೀತದಲ್ಲಿ ತಮ್ಮನ್ನ ವಿದ್ಯಾರ್ಥಿ ಎಂದು ಕರೆದುಕೊಳ್ಳುವಂತೆ ಪತ್ರಿಕೋದ್ಯಮದಲ್ಲೂ ದಿನನಿತ್ಯದ ಅಪ್ಡೇಟ್ ಅನಿವಾರ್ಯ ಎಂದು ಸುಧಾ ವಾರಪತ್ರಿಕೆ ಹಿರಿಯ ಉಪಸಂಪಾದಕರಾದ ಉಮಾ ಆನಂದ್ ತಿಳಿಸಿದ್ದಾರೆ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ಸಾಂಸ್ಕೃತಿಕ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ಸ್ಟಡಿ ವಿತ್ ಸೊಸೈಟಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಹಾಸನ ಜಿಲ್ಲೆ ಕೇವಲ ಪತ್ರಿಕೋದ್ಯಮಿಗಳು ಹಾಗೂ ಪತ್ರಕರ್ತರಿಂದ ಮಾತ್ರವಲ್ಲದೆ ದಿಗ್ಗಜ ಸಾಹಿತಿಗಳು, ಬರಹಗಾರರು, ಕವಿ, ಕವಯತ್ರಿಯರು ಹಾಗೂ ವಿಮರ್ಶಕರಿಂದ ಅತ್ಯಂತ ಶ್ರೀಮಂತವಾಗಿದೆ. ಇಂತಹ ವಾತಾವರಣದಲ್ಲಿ ಪತ್ರಿಕೋದ್ಯಮ ಬೆಳೆಯುತ್ತಿರುವುದು ಹೆಮ್ಮೆಯ ವಿಷಯ ಎಂದರಲ್ಲದೆ ಸ್ಟಡಿ ವಿತ್ ಸೊಸೈಟಿ ಕಾರ್ಯಕ್ರಮ ಒಂದು ಅದ್ಭುತ ಮತ್ತು ವಿಶಿಷ್ಟವಾದ ಪರಿಕಲ್ಪನೆಯಾಗಿದೆ. ಸಮಾಜದೊಂದಿಗೆ ಬೆರೆತು ಕಲಿಯುವ ಇಂತಹ ತಾಣಗಳು ಇಂದಿನ ಪತ್ರಿಕೋದ್ಯಮಕ್ಕೆ ಬಹು ಮುಖ್ಯವಾಗಿದೆ ಎಂದು ತಂತ್ರಜ್ಞಾನ ಹಾಗೂ ಪತ್ರಿಕೋದ್ಯಮದ ಕುರಿತು ಸವಿವರವಾಗಿ ಉಪನ್ಯಾಸ ನೀಡಿದ್ದಾರೆ. ನಾನು ಅನ್ಕೊಳ್ಳೋದು ಹಾಸನ ಜಿಲ್ಲೆ ಭೌತಿಕವಾಗಿ ಅತ್ಯಂತ ಶ್ರೀಮಂತವಾಗಿದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಪತ್ರಿಕೋದ್ಯಮ, ಪತ್ರಿಕಾ ಬರಹಗಾರರು ಮಾತ್ರ ಅಲ್ಲ, ಇಲ್ಲಿ ಸಾಹಿತಿಗಳು, ಬರಹಗಾರರು, ಕವಿಗಳು, ಕವಯಿತ್ರಿಯರು ಮತ್ತೆ ವಿಮರ್ಶಕರು ಎಲ್ಲ ದೊಡ್ಡ ಮಟ್ಟದಲ್ಲಿದ್ದಾರೆ ಈ ಜಿಲ್ಲೆನಲ್ಲಿ. ಇದು ಕೂಡ ಒಂದು ಹೆಮ್ಮೆಯ ವಿಷಯವೇ ಹೌದು. ಇನ್ನು ಸ್ಟಡಿ ವಿತ್ ಸೊಸೈಟಿ ಬಗ್ಗೆ ಹೇಳೋದಾದ್ರೆ, ಇದು ನಾನು ಫಸ್ಟ್ ಟೈಮ್ ಕೇಳಿದ್ದೆ. ಆಕ್ಚುಲಿ ಇವರು 5 ಕಾರ್ಯಕ್ರಮ ಮಾಡಿದ್ದೇನೆ ಅಂತ ಹೇಳಿದ್ರು. ಇದು ನಿಜವಾಗ್ಲೂ ಒಂದು ಅದ್ಭುತ ಕಾರ್ಯಕ್ರಮ, ಒಂದು ಒಳ್ಳೆಯ ಪರಿಕಲ್ಪನೆ. ಇದು ಕೂಡ ಎಲ್ಲೂ ಯಾವ ಜಿಲ್ಲೆನಲ್ಲೂ ಇದನ್ನು ಮಾಡಿದ್ರು ನಮಗಿಲ್ಲ. ಒಂದು ಕಲಿಕೆಯ ತಾಣ. ಯಾಕಂದ್ರೆ ಪತ್ರಿಕೋದ್ಯಮ ಅನ್ನೋದು ನಿರಂತರವಾಗಿ ಕಲಿಕೆ ಆಗಬೇಕಾದ, ಕಲಿಕೆ ಮಾಡಬೇಕಾದ ಒಂದು ಕ್ಷೇತ್ರ. ಇದು ನಮ್ಮ ಸಮಾಜದಲ್ಲಿ 2 ಕ್ಷೇತ್ರ ಇದೆ, ಒಂದು ಸಂಗೀತ ಕ್ಷೇತ್ರ ಮತ್ತೆ ಒಂದು ಪತ್ರಿಕೋದ್ಯಮ ಕ್ಷೇತ್ರ. ಇದು ನಿರಂತರವಾಗಿ ಯಾವತ್ತೂ ಅಪ್ಡೇಟ್ ಆಗ್ತಾ ಇರಬೇಕು, ಕಲಿತಾ ಇರಬೇಕು. ಈವನ್ ಸಂಗೀತ ಕ್ಷೇತ್ರದಲ್ಲೂ ಅಷ್ಟೇ. ಯಾರು ಕೂಡ ಎಷ್ಟೇ ಘನ ವಿದ್ವಾಂಸರಾಗಿದ್ರು ಕೂಡ ನಾವು ಸಂಗೀತ ವಿದ್ಯಾರ್ಥಿ ಅಂತ ಹೇಳ್ತಾರೆ. ಅಷ್ಟೊಂದು ಅದು ವಿಸ್ತಾರವಾಗಿದೆ, ಅದರ ಸಮುದ್ರ ಸಂಗೀತ. ಅದೇ ರೀತಿ ಈ ನಮ್ಮ ಪತ್ರಿಕೋದ್ಯಮ ಕ್ಷೇತ್ರವೂ ಹಾಗೆ ದಿನವೂ ಅಪ್ಡೇಟ್ ಆಗ್ತಾ ಇರಬೇಕಾಗ್ತದೆ. ನಾವು ಪತ್ರಿಕೋದ್ಯಮಕ್ಕೆ ಬಂದಾಗಿದ್ದ ಪರಿಸ್ಥಿತಿ ಈಗ ಇಲ್ಲ, ತುಂಬಾ ಬದಲಾಗಿದೆ. ಅದು ತಂತ್ರಜ್ಞಾನದಲ್ಲಿ. ಮಾಜಿ ಸಚಿವ ಎಚ್.ಸಿ. ಶ್ರೀಕಂಠಯ್ಯನವರ 100ನೇ ವರ್ಷದ ಜನ್ಮ ಜಯಂತ್ಯೋತ್ಸವ ಅಂಗವಾಗಿ ಚಂದ್ರಾಯಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಅಣ್ಣಯ್ಯ ಕಪ್ ಬೃಹತ್ ಮಟ್ಟದ ರಾಷ್ಟ್ರಮಟ್ಟದ ಅಖಿಲ ಭಾರತ ಪುರುಷರ ವಾಲಿಬಾಲ್ ಪಂದ್ಯಾವಳಿಯನ್ನು ಏರ್ಪಡಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಮಾತನಾಡಿ, ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಎಷ್ಟು ಕುಟುಂಬಗಳು ಶ್ರೀಕಂಠಯ್ಯನವರ ಹೆಸರು ಹೇಳಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಅಂಧಕಾಲದಲ್ಲಿ ಬಡವರಿಗೆ, ದೀನದಲಿತವರಿಗೆ ಅವರ ಕೈಲಾದಷ್ಟು ಸಹಕಾರ ಮತ್ತು ಸಲಹೆಯನ್ನು ನೀಡಿ ಸರ್ಕಾರಿ ಸೇವೆಗಳಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಡಲು ಬಹಳಷ್ಟು ಶ್ರಮಿಸಿದ್ದಾರೆ. ಅದರಲ್ಲೂ ಸರಳ ಸಜ್ಜನತೆಯ ರಾಜಕಾರಣಿಗಳು ಇಂದಿನ ರಾಜಕೀಯ ಜೀವನಕ್ಕೂ ಅಂದಿನ ರಾಜಕೀಯ ಜೀವನಕ್ಕೂ ಬಹಳಷ್ಟು ವ್ಯತ್ಯಾಸಗಳಿವೆ. ಇಂತಹ ಮಹನೀಯರ ಹುಟ್ಟುಹಬ್ಬವನ್ನು ಆಚರಿಸುವುದು ಒಂದು ರೀತಿಯ ಸಂತೋಷ ಮತ್ತು ಸ್ಫೂರ್ತಿದಾಯಕವಾಗಿದೆ. ತಾಲೂಕಿನಲ್ಲಿ ಅವರ ಸೇವೆ ಅಪಾರವಾದದ್ದು. ಅವರು ಮಾಡಿರುವ ಕೆಲಸ ಕಾರ್ಯಗಳು ಶಾಶ್ವತವಾಗಿ ಉಳಿದಿವೆ ಎಂದರು. ಅವರ ಆತ್ಮೀಯ ಎಲ್ಲ ರಾಜಕೀಯ ಒಡನಾಡಿಗಳು, ಸ್ನೇಹಿತರನ್ನು ಸೇರಿಸಿಕೊಂಡು ಅವರ ನೆನಪಿನ ಕಾರ್ಯಕ್ರಮವಾಗಿ ಇಂಥ ಒಂದು ಟೂರ್ನಮೆಂಟ್ ಅನ್ನ ಮಾಡ್ತಾ ಇದ್ದೀರಿ. ಏನಿವತ್ತು ತಾವೆಲ್ಲ ಸೇರಿದ್ದೀರಿ, ಶ್ರೀಕಂಠಯ್ಯನವ್ರಿಗೆ ಬಹುಶಃ ಇತ್ತೀಚಿನ ಹುಡುಗರಿಗೆ ಗೊತ್ತಿಲ್ಲ. ಅವರ ಒಂದು ರಾಜಕೀಯ ಶಕ್ತಿ ಕೂಡ ದೊಡ್ಡದು. ಅವರ ಸೇವೆ, ಸರ್ವೀಸ್ ಅನ್ನೋದು ಕೂಡ ಅತ್ಯಂತ ಎತ್ತರದ ಮನುಷ್ಯರು ರಾಜಕೀಯದಲ್ಲಿ. ಈಗ ದ್ವೇಷ, ಅಸೂಯೆ ಕೂಡಿದೆ ರಾಜಕೀಯದಲ್ಲಿ. ಅವ್ರ ಕಾಲಕ್ಕೆ ಅದಲ್ಲ.
ಬಡವರೆಲ್ಲ ಹುಡುಕೊಂಡು ಒಂದು ಸಣ್ಣ ಪುಟ್ಟ ಅವ್ರ ಮನೆಯ ಸಮಸ್ಯೆಗೆ, ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅವ್ರ ಮಕ್ಕಳಿಗೆ ಕೆಲಸಕ್ಕೆ ಬರ್ತಿದ್ದಂಥ ಕಾಲ. ಆ ಕಾಲದಲ್ಲಿ 1200 ಅಂದರೆ ಈ ರಾಜ್ಯದಲ್ಲಿ ಅವರಿಗೆ ವಿಶೇಷವಾದ ಈ ರಾಜ್ಯದ 224 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅವರ ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಚಂದ್ರ ಜತ್ತೇನಹಳ್ಳಿ, ಕರ್ನಾಟಕ ರಾಜ್ಯ ವಿದ್ಯುತ್ ಕಾರ್ಖಾನೆ ಕವಿಕಾ ಅಧ್ಯಕ್ಷ ದೀಪು ಲಲಿತರಾಘವ್, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಪ್ರಕಾಶ್, ಕಾಂಗ್ರೆಸ್ ಮುಖಂಡರುಗಳಾದ ವಿಜಯ್ ಕುಮಾರ್, ಶಂಕರ್ ಎಂ ಕಿಶೋರ್ ಹಾಜರಿದ್ದರು. ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ ಮತ್ತು ಸುಗಮ ಸಂಚಾರಕ್ಕೆ ಆದ್ಯತೆ ನೀಡುತ್ತಿರುವ ಶಾಸಕ ಸಿಮೆಂಟ್ ಮಂಜು ಅವರು ಆಲೂರು ನಗರದಿಂದ ಬೈರಾಪುರದವರೆಗೆ ನಿರ್ಮಾಣವಾಗುತ್ತಿರುವ ದ್ವಿಪಥ ಡಾಂಬರ್ ರಸ್ತೆ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಕಾಮಗಾರಿಯ ಗುಣಮಟ್ಟ, ಪ್ರಗತಿ ಹಾಗೂ ಸಾರ್ವಜನಿಕರಿಗೆ ಶೀಘ್ರದಲ್ಲಿ ಉತ್ತಮ ರಸ್ತೆ ಸೌಲಭ್ಯ ದೊರೆಯುವ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಹಲವು ವರ್ಷಗಳಿಂದ ಉತ್ತಮ ರಸ್ತೆಗಾಗಿ ಕಾಯುತ್ತಿದ್ದ ಜನರಿಗೆ ಈ ಕಾಮಗಾರಿ ಹೊಸ ಭರವಸೆ ಮೂಡಿಸಿದ್ದು, ಸಂಚಾರ ಹಾಗೂ ವ್ಯಾಪಾರ ಚಟುವಟಿಕೆಗಳಿಗೆ ಮತ್ತಷ್ಟು ಅನುಕೂಲ ಕಲ್ಪಿಸಲಿದೆ. ಅಭಿವೃದ್ಧಿ ಎಂಬುದು ಕೇವಲ ಭರವಸೆಯಾಗಿರದೆ ಜನರ ಬದುಕಿನಲ್ಲಿ ಕಾಣುವ ಬದಲಾವಣೆಯಾಗಬೇಕು ಎಂಬ ನಿಟ್ಟಿನಲ್ಲಿ ಕ್ಷೇತ್ರದ ಮೂಲಸೌಕರ್ಯ ಅಭಿವೃದ್ಧಿಗೆ ನಿರಂತರವಾಗಿ ಶ್ರಮಿಸುತ್ತಿರುವ ಶಾಸಕ ಸಿಮೆಂಟ್ ಮಂಜು ಅವರ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಅರ್ಕಲಗೂಡು ತಾಲೂಕಿನಲ್ಲಿ ಚುನಾವಣಾ ಆಯೋಗದ ವತಿಯಿಂದ ಸಮಗ್ರ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಕಾರ್ಯ ಜೂನ್ 20ರಿಂದ ಜುಲೈ 20ರವರೆಗೆ 1 ತಿಂಗಳ ಕಾಲ ನಡೆಯುತ್ತಿದ್ದು, ಸಾರ್ವಜನಿಕರು ಈ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಸಹಕರಿಸುವಂತೆ ತಹಶೀಲ್ದಾರ್ ಕೆಸಿ ಸೌಮ್ಯ ಮನವಿ ಮಾಡಿದರು. ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಕುರಿತು ತಾಲೂಕಿನಾದ್ಯಂತ ಎಲ್ಲ ಜನರಿಗೂ ಅರಿವು ಮೂಡಿಸುವ ಕಾರ್ಯ ವ್ಯಾಪಕವಾಗಿ ನಡೆಸಲಾಗುತ್ತಿದೆ. ಮತದಾರರು ವೋಟರ್ ಹೆಲ್ಪ್ಲೈನ್ ಮತ್ತು ಇಸಿಐ ನೆಟ್ ಆಪ್ಗಳನ್ನು ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳುವ ಮೂಲಕ ತಮ್ಮ ಬೂತ್ ಮತ್ತು ವಿಧಾನಸಭಾ ಕ್ಷೇತ್ರದ ನಿಖರ ಮಾಹಿತಿಯನ್ನು ಸುಲಭವಾಗಿ ವೀಕ್ಷಿಸಬಹುದು. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ತಮ್ಮ ನೋಂದಣಿಯನ್ನು ಖಾತ್ರಿಪಡಿಸಿಕೊಳ್ಳಬೇಕು ಎಂದರು. ಗ್ರಾಮೀಣ ಭಾಗದ ಜನರ ಅನುಕೂಲಕ್ಕಾಗಿ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಮತದಾರರ ಸೌಲಭ್ಯ ಕೇಂದ್ರಗಳನ್ನು ತೆರೆಯಲಾಗಿದ್ದು, ನಿಗದಿತ ಸಮಯದಲ್ಲಿ ಜನರು ಭೇಟಿ ನೀಡಬಹುದಾಗಿದೆ ಎಂದರು. ಮತದಾನ ನೋಂದಣಾಧಿಕಾರಿ ರುದ್ರಮುನಿ ಗೋಷ್ಠಿಯಲ್ಲಿದ್ದರು. ಇವತ್ತು ತಮಗೆಲ್ಲ ಗೊತ್ತಿರೋಂಗೆ ಆಲ್ರೆಡಿ ನ್ಯೂಸ್ ಪೇಪರ್ ತಾವೆಲ್ಲರೂ ತಿಳ್ಕೊಂಡಿರ್ತೀರ. ಮಾನ್ಯ ಚುನಾವಣಾ ಆಯೋಗ ಸ್ಪೆಷಲ್ ಇಂಟೆನ್ಸಿವ್ ಡಿವಿಷನ್ ಸಮಗ್ರ ಮತದಾರರ ಪರಿಷ್ಕರಣೆಯನ್ನು ಆಯೋಜಿಸಿದೆ. ಸೊ ಅದರ ಸಂಬಂಧ ತಾವೆಲ್ಲರೂ ಕೂಡ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಜನಗಳಿಗೂ ಕೂಡ ಪ್ರಚುರಪಡಿಸಬೇಕು. ಎಲ್ಲರೂ ಕೂಡ ಸ್ಪೆಷಲ್ ಇಂಟೆನ್ಸಿವ್ ಡಿವಿಷನ್ನಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ತಮ್ಮ ಮತದಾರರ ಪಟ್ಟಿಯಲ್ಲಿ ಪರಿಷ್ಕರಣೆ ಆಗ್ತಾ ಇರೋದನ್ನು ಅವರು ಗಮನಕ್ಕೆ ತಗೋಬೇಕು. ಆ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಅವರ ಹೆಸರುಗಳು ಬಿಟ್ಟೋಗ್ದಂಗೆ ನಮ್ಮ BLOಸ್ಗಳು ಅವರ ಮನೆ ಹತ್ರ ಬಂದಾಗ ಅವ್ರು ಕೇಳ್ತಕ್ಕಂಥ ಅಗತ್ಯ ಮಾಹಿತಿನ ಕೊಡಬೇಕು. ಅವರೆಲ್ಲರೂ ಸ್ಪಂದಿಸಬೇಕು. ಅಗತ್ಯ ದಾಖಲಾತಿಗಳೊಂದಿಗೆ ತಾವು ಆ ಮತದಾರರ ಪಟ್ಟಿಯಲ್ಲಿ ಇರೋದನ್ನು ಖಾತ್ರಿಪಡಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾನು ಸಾರ್ವಜನಿಕರಲ್ಲಿ ಕಳಕಳಿಯವಾಗಿ ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನಲ್ಲಿ ನಾವು ಈಗೇನು ಪಟ್ಟಿ ಇರುತ್ತಲ್ಲ, ಬೂತ್ ಲೆವೆಲ್ ಆಫೀಸರ್ಸು ತಮ್ಮ ಮನೆಗೆ ಬರ್ತಾರೆ, ನಮಗೊಂದು ಎನಿಬರೇಷನ್ ಫಾರ್ಮನ್ನು ಕೊಡ್ತಾರೆ. ಆ ಎನಿಬರೇಷನ್ ಫಾರ್ಮಲ್ಲಿ ತಾವು ತಮ್ಮೆಲ್ಲ ಮೇಲ್ಕಂಡಂಥ ಡೀಟೇಲ್ಸ್ನ ಭರ್ತಿ ಮಾಡಿ ತಮ್ಮ ಇತ್ತೀಚಿನ ಒಂದು ಭಾವಚಿತ್ರ ಅಂದರೆ ಫೋಟೋನ ಅಂಟಿಸ್ಬಿಟ್ಟು ನಮ್ಮ BLOಗೆ ಮತ್ತೆ ಕೊಡಬೇಕು. ಯಾವುದಾದ್ರೂ ಮನೆ ಬೀಗ. ಭಾರತದ ಚುನಾವಣಾ ಆಯೋಗದ ನಿರ್ದೇಶನದ ಮೇರೆಗೆ ಕರ್ನಾಟಕವು ಸೇರಿದಂತೆ ದೇಶದಾದ್ಯಂತ 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹಂತ ಹಂತವಾಗಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ನಡೆಸಲಾಗುತ್ತದೆ ಎಂದು ಮತದಾರರ ಪಟ್ಟಿಯ ವಿಶೇಷ ನೋಂದಣಾಧಿಕಾರಿ ಹಾಗೂ ಹಾಸನ ಜಿಲ್ಲಾ ವಿಶೇಷ ಭೂಸ್ವಾಧೀನಾಧಿಕಾರಿ ವಿ ಮಂಜುನಾಥ್ ತಿಳಿಸಿದರು. ಹೊಳೆನರಸೀಪುರ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. 1950ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯ ಸೆಕ್ಷನ್ 14B ಪ್ರಕಾರ ಈ ಭಾಗದ ಅಡಿಯಲ್ಲಿ ಪ್ರತಿಯೊಂದು ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವ ಅಥವಾ ಪರಿಷ್ಕರಿಸುವ ಅರ್ಹತಾ ದಿನಾಂಕವನ್ನು ಪರಿಷ್ಕರಿಸಿದ ವರ್ಷದ ಜನವರಿ 1, ಏಪ್ರಿಲ್ 1, ಜುಲೈ 1 ಮತ್ತು ಅಕ್ಟೋಬರ್ 1ರ ದಿನಗಳನ್ನಾಗಿ ನಿಗದಿಪಡಿಸಲಾಗಿದೆ. 197 ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರಕ್ಕೆ ವಿಶೇಷ ಕಾರ್ಯನಿರ್ವಹಣೆಗಾಗಿ ಒಟ್ಟು 325 ಬೂತ್ ಮಟ್ಟದ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ. ಈ ವಿಶೇಷ ತೀವ್ರ ಪರಿಷ್ಕರಣೆಯು ಕ್ಷೇತ್ರದ ಒಟ್ಟು ಸುಮಾರು 2,25,086 ಮತದಾರರನ್ನು ಒಳಗೊಳ್ಳಲಿದೆ ಎಂದು ಅವರು ಮಾಹಿತಿ ನೀಡಿದರು. ಪರಿಷ್ಕರಣಾ ಪ್ರಕ್ರಿಯೆಯಲ್ಲಿ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಪಾರದರ್ಶಕತೆಯನ್ನು ಖಚಿತಪಡಿಸಿಕೊಳ್ಳಲು ಆಯೋಗದ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ಪ್ರತಿ ಮತಗಟ್ಟೆಗೆ ಬೂತ್ ಮಟ್ಟದ ಏಜೆಂಟ್ಗಳನ್ನು ನೇಮಿಸುವಂತೆ ಎಲ್ಲ ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳಿಗೆ ಮೇ 30, 2026ರಂದು ವಿನಂತಿಸಲಾಗಿದೆ ಎಂದು ತಿಳಿಸಿದರು. ಚುನಾವಣಾ ಆಯೋಗ ಏನು ಸಬ್ ಇಂಟೆನ್ಸಿವ್ ರಿವಿಷನ್ ಇದೆ, ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಅಂಗವಾಗಿ ಈಗಾಗಲೇ ನಮಗೆ ವೇಳಾಪಟ್ಟಿಯನ್ನು ನಿಗದಿಪಡಿಸಿ ಅವರನ್ನು ಪ್ರೊಜನಿ ಲಿಂಕ್ ಮಾಡೋದಕ್ಕೆ, ಅಂದರೆ ವಂಶಾವಳಿಯಲ್ಲಿರ್ತಕ್ಕಂಥ ಭಾರತೀಯ ಮತದಾರರನ್ನು ಲಿಂಕ್ ಮಾಡೋದಕ್ಕೆ ಹೇಳಿರೋದ್ರಿಂದ ಈ ಮತದಾರರ ಪಟ್ಟಿನ 16/6/2026ವರೆಗೂ BLOಗಳು ಪ್ರತಿಯೊಂದನ್ನು ಪರಿಶೀಲನೆ ಮಾಡಿಕೊಂಡು ಮತ್ತು ಅದರಿಗೆ ಅವಶ್ಯಕತೆ ಇರ್ತಕ್ಕಂಥ ವಿಷಯಗಳನ್ನು ಕ್ರೋಢೀಕೃತ ಮಾಡಿದ್ದಾರೆ, ಮ್ಯಾಪಿಂಗ್ ಮಾಡಿದ್ದಾರೆ.
ಅದಾದ ನಂತರ ಒಂದು ಟೈಮ್ ಟೇಬಲನ್ನು ಕೊಟ್ಟಿದ್ದಾರೆ. ಅಂದರೆ ಪೂರ್ವ ತಯಾರಿ ಮತ್ತು ತರಬೇತಿ ಮುದ್ರಣಗಳು, ಅಂದರೆ ಈ ಪ್ರೊಜನಿ ಮ್ಯಾಪಿಂಗಲ್ಲಿ ಸಮಗ್ರ SIRಗೆ ಬೇಕಾಗಿರ್ತಕ್ಕಂಥ ಎಲ್ಲ ತರಬೇತಿಗಳನ್ನು ಎಲ್ರಿಗೂ ಸಹ, ಇನ್ಕ್ಲೂಡಿಂಗ್ ಪತ್ರಿಕಾ ಮಾಧ್ಯಮದವ್ರು ಮಾಹಿತಿ ಕೊಡೋದಿದೆ. BLAಗಳಿಗಿರ್ಬೋದು, BLOಗಳಿಗಿರ್ಬೋದು, ಸೂಪರ್ವೈಸರ್ಸ್ಗಿರ್ಬೋದು, ಮತ್ತು ERO ಇರ್ಬೋದು, ERO ಇರ್ಬೋದು, DAO, ಇವರಿಗೆಲ್ಲ ಒಂದು ಶೆಡ್ಯೂಲ್ಸ್ 26/26 29/6/26ವರೆಗೂ ಈ ಶೆಡ್ಯೂಲ್ಸನ್ನು ಕೊಟ್ಟಿದ್ದಾರೆ. ನಂತರದಲ್ಲಿ ಮತಗಟ್ಟೆ ಅಧಿಕಾರಿಗಳು ಮನೆ ಭೇಟಿ ಮಾಡಬೇಕು ಅಂತ ಹೇಳಿದ್ದಾರೆ. ಯಾಕಂದರೆ ಈ ಮ್ಯಾಪಿಂಗ್ ಆಗಿರೋದನ್ನ ಡಿಕ್ಲರೇಷನ್ ಫಾರಮು 2 ಫಾರಮನ್ನು ಮನೆಗೆ ಪ್ರತಿ ಮತದಾರ. ಪತ್ರಿಕಾಗೋಷ್ಠಿಯಲ್ಲಿ ಹೊಳೆನರಸೀಪುರ ತಹಶೀಲ್ದಾರ್ YM ರೇಣುಕುಮಾರ್ ಮತ್ತು ಸಂಬಂಧಪಟ್ಟ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪರಿಸರವನ್ನ ಸ್ವಚ್ಛವಾಗಿಡುವಲ್ಲಿ ಯಾರು ಚಿಕ್ಕವರಲ್ಲ ದೊಡ್ಡವರಲ್ಲ ಎಂಬ ಸಂದೇಶವನ್ನ ಕಾರ್ಯದ ಮೂಲಕ ಸಾರಿದರು ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು. ರಸ್ತೆ ಬದಿಯಲ್ಲಿ ಪ್ಲಾಸ್ಟಿಕ್ ಮತ್ತು ತ್ಯಾಜ್ಯ ಸಂಗ್ರಹಿಸುತ್ತಿದ್ದ ಚಿಂದಿ ಆಯುವ ಕೆಲಸಗಾರರನ್ನ ಕಂಡು ಕಾರು ನಿಲ್ಲಿಸಿ ಅವರ ಬಳಿ ನೇರವಾಗಿ ಹೋಗಿ ಭೇಟಿ ಮಾಡಿದ ಶಾಸಕರು ಅವರ ಕಷ್ಟಕರ ಕೆಲಸವನ್ನ ಆಸಕ್ತಿಯಿಂದ ಕೇಳಿ ತಿಳಿದುಕೊಂಡರು. ನಂತರ ಅವರನ್ನ ಹೃದಯಪೂರ್ವಕವಾಗಿ ಅಭಿನಂದಿಸಿ ಪ್ರೋತ್ಸಾಹಿಸಿದ್ರು. ಪರಿಸರ ಉಳಿಸುವ ಕೆಲಸದಲ್ಲಿ ದೊಡ್ಡದು ಚಿಕ್ಕದು ಎಂಬ ಭೇದವಿಲ್ಲ. ಸಾರ್ವಜನಿಕರು ಎಸೆಯುವ ತ್ಯಾಜ್ಯಗಳನ್ನು ಸಂಗ್ರಹಿಸುವ ಈ ಸಹೋದರ ಸಹೋದರಿಯರು ನಿಜವಾದ ಪರಿಸರ ಯೋಧರು. ಪ್ರತಿಯೊಬ್ಬರ ಶ್ರಮಕ್ಕೂ ಗೌರವ ಸಿಗಬೇಕು. ರಸ್ತೆಯಲ್ಲಿ ಧೂಳು ಕಸದ ನಡುವೆ ತಮ್ಮ ಜೀವನ ಸಾಗಿಸುವ ಈ ಸಾಮಾನ್ಯ ಕೆಲಸಗಾರರ ಕಾರ್ಯವನ್ನು ಗುರುತಿಸಿ ಕಾರಿನಿಂದ ಇಳಿದು ಅವರೊಂದಿಗೆ ಮಾತನಾಡಿ ಪ್ರೋತ್ಸಾಹಿಸಿದ ಮಂಜು ಅವರ ಸರಳತೆ ಮತ್ತು ಜನಸ್ನೇಹಿ ನಡವಳಿಕೆ ಸಾರ್ವಜನಿಕರ ಮನಗೆದ್ದಿದೆ. ಯಾಕೆ ಹೇಳ್ತೀನಿ ಅಂದರೆ ಏನ್ರಪ್ಪ, ನಾನು MLA ಗೊತ್ತಾಗ್ತದೆ, ನಮ್ಮ ಊರು ಕ್ಲೀನ್ ಆದಂಗೆ ಆಗುತ್ತೆ ಪಾಪ. ಅದ್ರ ಬಗ್ಗೆ ಮಾಡ್ತಾರೆ ಕೆಲಸ, ನಮಗೂ ಅನುಕೂಲ ಅದು. ಅದಕ್ಕೆ ಕೇಳಿದೆ, ಎಷ್ಟು ಎಲ್ಲಿಂದ ಎಲ್ಲಿ ತನಕ ಆಯ್ತು? ಇಲ್ಲಿವರೆಗೂ ಹೋಗ್ತೀರಾ? ಈಗ ಕಡೆ ಹೋಗೋದ? ಎಲ್ಲಿಂದ ಶುರು ಮಾಡಿದ್ರಿ? ಈಗ ಆಲೂರಿಂದ ಬಂದರೆ ಎಷ್ಟೊತ್ತಿಗೆ ಶುರು ಮಾಡಿದ್ರೆ? ಆಲೂರಿಂದ ಅಂದರೆ ಎಲ್ಲಿ ಬೇಜಾರಾಗಿದ್ರೆ ತಲ್ಲಿರ್ತಂದ್ರೆ ಗಾಡಿಗಳನ್ನ 6 ಗಂಟೆಗೆ ಶುರು ಮಾಡಿದ್ರೆ. ಈಗ ಈ ಗುಂಡೆ ಹೋಗೋದ್ರೊಳಗೆ ಎಷ್ಟೊಂದು ರೋಡ್ ಫುಲ್ ಆಗುತ್ತೆ. ಅದು ವಾಪಸ್ ತಿರುಗಿದ್ರೆ ಮತ್ತೆ ಈಗ ರೋಡ್ ರೋಡ್ ಎಷ್ಟು ನಂಗೆ ಕೊಟ್ಬಿಡ್ತೀರಾ? ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದ್ದು ಒಳ್ಳೆಯ ಪರಿಸರ ಇದ್ದಾಗ ಆರೋಗ್ಯವಂತ ಬದುಕು ಸಾಧ್ಯ ಎಂದು ತಹಶೀಲ್ದಾರ್ KC ಸೌಮ್ಯ ತಿಳಿಸಿದರು. ಅರಕಲಗೂಡು ಪಟ್ಟಣ ಪಂಚಾಯಿತಿ ಮತ್ತು ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಹಸಿರು ವಾತಾವರಣವು ಮಕ್ಕಳ ಮನಸ್ಸಿನ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತದೆ. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಂದ್ರ ಕುಮಾರ್ ಮಾತನಾಡಿ, ಪಟ್ಟಣ ಪಂಚಾಯಿತಿ ಕಸದ ಗಾಡಿ ಬಂದಾಗ ಒಣ ಮತ್ತು ಹಸಿ ಕಸವನ್ನು ವಿಂಗಡಿಸಿ ನೀಡಬೇಕು. ಎಲ್ಲೆಂದರಲ್ಲಿ ಕಸ ಹಾಕಿ ಪರಿಸರ ಮಾಲಿನ್ಯಗೊಳಿಸಬಾರದು ಎಂದರು. ಶಿಕ್ಷಕರ ಸಂಘದ ಅಧ್ಯಕ್ಷರು ಹಾಗೂ ನಮ್ಮ ಎಲ್ಲರೂ ಕೂಡ ನಾನಿವತ್ತು ಜೊತೆ ಡಾಟಾ ಬಂದಿದ್ದೀನಿ. ಮತ್ತು ಇಲ್ಲಿ ಇಷ್ಟು ಅಕ್ಕಲ್ಗೆ ಬಂದಾಗ 1 ವರ್ಷದ ಮೇಲೆ 10 ತಿಂಗಳು ಆಗ್ತದೆ. ನಾನು ಕೆಲವು ಶಾಲೆಗಳನ್ನು ವಿಸಿಟ್ ಮಾಡಿದ್ದೆ. ಎಲ್ಲಿ ಶಾಲೆಗಳು ಹಸಿರಾಗಿದ್ದಾವೋ, ಎಲ್ಲಿ ಶಾಲೆಗಳಲ್ಲಿ ಹೆಚ್ಚು ಮರ ಗಿಡಗಳು ಬೆಳೆದಿದ್ದಾವೋ ಅಲ್ಲಿ ಅಟೆಂಡೆನ್ಸ್ ಕೂಡ ಜಾಸ್ತಿ ಇದೆ. ನಾನು ಅಬ್ಸರ್ವ್ ಮಾಡಿದ್ದೆ. ನಂಬ್ತೀರಾ? ಹೌದಾ? ಈಗ ನನ್ನ ಅಬ್ಸರ್ವೇಷನ್ ಕರೆಕ್ಟ್ ಇದೆಯಾ? ಹೌದಾ? ಎಷ್ಟೊಂದು ಶಾಲೆಗಳಿಗೆ ನಾನು ಹೋಗಿದ್ದೀನಿ. ದೊಡ್ಡ ಶಾಲೆ, ಅಲ್ಲಿ ತುಂಬ ಚೆನ್ನಾಗಿ ಎಲ್ಲ ಥರ ತರಕಾರಿಗಳನ್ನ ಹಾಕಿದ್ದಾರೆ, ಕೆಲವು ಗಿಡಗಳನ್ನ ಹಾಕಿದ್ದಾರೆ, ಹಾಕಿದ್ದಾರೆ. ಮತ್ತು ನಾನು ಕೂಡ ಕೆಲವು ಅಬ್ಸರ್ವೇಷನ್ ಮಾಡ್ತಾ ಇರ್ತೀನಿ. ನಮ್ಮ ಈವಾಗ ಯಾವುದೇ ಶಾಲೆಗೆ ಹೋಗ್ತೀನೋ ಅಲ್ಲಿ ಕೆಲವು ಸೊಪ್ಪಿನ ಅಂಥದ್ದು ಬೇರೆ ಗಿಡಗಳು ಯಾವುದು ಸರ್ಕಾರಿ ಶಾಲೆ ಮಕ್ಕಳು ಬಿಸಿಲೂಟಕ್ಕೆ ಅನುಕೂಲ ಆಗ್ತದೋ ಆ ಥರ ಪ್ಲಾಂಟೇಶನ್ಸ್ ಆಗಿ ಮಾಡ್ತಿರೋದು ನಾನು ನೋಡಿದ್ದೀನಿ. ಅದರಿಂದ ಶಾಲಾ ದಾಖಲಾತಿ ಹೆಂಗೆ ಹೆಚ್ಚಾಗುತ್ತೆ ಮೇಡಮ್ ಅಂತ ನೀವು ಕೇಳ್ತೀವಿ. ಎಲ್ಲಿ ಶಾಲಾ ವಾತಾವರಣ ಚೆನ್ನಾಗಿರುತ್ತೋ ಅಲ್ಲಿ ಶಿಕ್ಷಕರು ಕಾಳಜಿ ವಹಿಸ್ತಿದ್ದಾರೆ ಅಂತ ಅರ್ಥ. ಕಾರ್ಯಕ್ರಮದಲ್ಲಿ BO KP ನಾರಾಯಣ್, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ರಂಗಸ್ವಾಮಿ, ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಹನ್ಯಾಳು ಕುಮಾರ್, ತಾಲೂಕು ಪ್ರೌಢಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷ ಸಂಜೀವ್ ಕುಮಾರ್ ಉಪಸ್ಥಿತರಿದ್ದರು. ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಸಂಸದ ಶ್ರೀ SM ಪಾಟೀಲ್ ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ತಾಲೂಕು ಆಡಳಿತ, ಪುರಸಭೆ ಹಾಗೂ ತಾಲೂಕು ಪಂಚಾಯಿತಿ ಸಂಯುಕ್ತಾಶ್ರಯದಲ್ಲಿ ಪಟ್ಟಣದ ಬಯಲು ರಂಗಮಂದಿರ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಸದರು, ಪರಿಸರ ಸಂರಕ್ಷಣೆ ಕೇವಲ ಒಂದು ದಿನದ ಆಚರಣೆಯಾಗಬಾರದು. ಪ್ರಕೃತಿ ಎಂಬ ತಾಯಿ ನಮಗೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನೀರು, ಜಲ, ಮಣ್ಣನ್ನ ನೀಡುತ್ತಿದ್ದಾಳೆ. ಆದರೆ ನಾವು ಪ್ರಕೃತಿಗೆ ಏನು ಕೊಡುತ್ತಿದ್ದೇವೆ ಎಂಬುದನ್ನು ಪ್ರತಿಯೊಬ್ಬರು ಆತ್ಮಾವಲೋಕನ ಮಾಡಿಕೊಳ್ಳಬೇಕಿದೆ ಎಂದರು.
ಪ್ರಥಮವಾಗಿ ಎಲ್ರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಕೊಡುತ್ತಾ ಇವತ್ತು ನಮ್ಮ ಹೊಳೆನರಸೀಪುರ ತಾಲೂಕು ಆಡಳಿತ ಪುರಸಭೆ ಮತ್ತು ತಾಲೂಕು ಪಂಚಾಯತ್ ಮೂರರ ವತಿಯಿಂದ ಸಂಯುಕ್ತಾಶ್ರಯದಲ್ಲಿ ಇದು ವಿಶಿಷ್ಟವಾಗಿ ನಮ್ಮ ಬಯಲು ಮಂದಿರದಲ್ಲಿ ಗಿಡ ನೆಡುವಂಥ ಕಾರ್ಯಕ್ರಮ ಮುಖಾಂತರ ಅರ್ಥಪೂರ್ಣವಾಗಿ ಇವತ್ತು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಿದ್ದೀವಿ. ಇವತ್ತು ವಿಶ್ವ ಪರಿಸರ ದಿನಾಚರಣೆ ನಾವು ಏನು ಫಲಾಪೇಕ್ಷೆ ಇಲ್ಲದೆ ಪ್ರಕೃತಿ ಎಂಬ ತಾಯಿ ಹೃದಯ ಅಂತ ಹೇಳಿದ್ರೆ ಅದು ನಮ್ಮ ಪ್ರಕೃತಿ ಪರಿಸರ. ಏನು ಫಲಾಪೇಕ್ಷೆ ಇಲ್ಲದೆ ನಮಗೆ ನೀರು ಜಲ ಮಣ್ಣನ್ನು ಕೊಡ್ತದೆ. ನಾವು ಏನು ಪ್ರಕೃತಿಗೆ ಪರಿಸರಕ್ಕೆ ನಾವೇನು ಕೊಡುಗೆ ಕೊಡ್ತಿದ್ದೀವಿ ಅನ್ನೋದನ್ನು ನಾವು ಇವತ್ತು ಆತ್ಮಾವಲೋಕನ ಮಾಡಬೇಕಾಗ್ತದೆ. ನಾವೇನು ಕೊಡುಗೆಯನ್ನು ಕೊಡ್ತಿದ್ದೀವಿ ಅಥವಾ ನಾವು ಪ್ರಕೃತಿಗೆ ನಾವು ಮೋಸ ಮಾಡ್ತಿದ್ದೀವಿ ಅನ್ನೋದನ್ನು ನಾವು ಆತ್ಮಾವಲೋಕನ ಮಾಡ್ಕೋಬೇಕಾಗ್ತದೆ. ಇವತ್ತು ನಾವು ಎಷ್ಟು ವೈಯಕ್ತಿಕ ಶುಚಿತ್ವವನ್ನು ಕಾಪಾಡ್ತೀವಿ ಅಷ್ಟೇ ವೈಯಕ್ತಿಕ ಶುಚಿತ್ವ ನಮ್ಮ ಪರಿಸರವನ್ನು ಶುಚಿಯಾಗಿರುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿರ್ತದೆ. ಇವತ್ತು ನಿಮಗೆಲ್ಲ ಗೊತ್ತಿರೋಂಗೆ ನಮಗೆ ದೊಡ್ಡ ಶತ್ರು ಅಂತ ಹೇಳಿದ್ರೆ ಅದು ಪ್ಲಾಸ್ಟಿಕ್ ಮುಕ್ತವನ್ನು ಮಾಡೋದಕ್ಕೆ ಸರ್ಕಾರ, ಕೇಂದ್ರ, ರಾಜ್ಯ ಸರ್ಕಾರ ಎಷ್ಟು ಹೋರಾಟ ಮಾಡಿದ್ರು ಇಲ್ಲಿವರೆಗೂ ಯಶಸ್ಸನ್ನು ಕಂಡಕ್ಕಾಗಿಲ್ಲ. ಅದಕ್ಕೆ ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ನಾವು ಪ್ಲಾಸ್ಟಿಕ್ನ ನಿಷೇಧ ಮಾಡಿದ್ರಷ್ಟೇ ಪ್ಲಾಸ್ಟಿಕ್ ಮುಕ್ತ ಭಾರತ, ಪ್ಲಾಸ್ಟಿಕ್ ಮುಕ್ತ. ಕಾರ್ಯಕ್ರಮದಲ್ಲಿ ತಹಶೀಲ್ದಾರರಾದ ವೈಎಂ ರೇಣುಕುಮಾರ್, ಪುರಸಭೆ ಮುಖ್ಯಾಧಿಕಾರಿ ಶಿವಕುಮಾರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮುನಿರಾಜು, ಪರಿಸರ ಇಂಜಿನಿಯರ್ ರುಚಿದರ್ಶಿನಿ, ಸಮೂಹ ಸಂಘಟನಾಧಿಕಾರಿ ಪಂಕಜ ಹಾಗೂ ಪುರಸಭೆಯ ಸಿಬ್ಬಂದಿ ವರ್ಗದವರು ಮತ್ತು ಪ್ರಮುಖರು ಉಪಸ್ಥಿತರಿದ್ದರು. ಗ್ರಾಮಾಂತರ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎಂದು ಶಾಲಾ ಆಡಳಿತ ಮಂಡಳಿಯ ವತಿಯಿಂದ ಬಸ್ ವ್ಯವಸ್ಥೆ ಮಾಡಲಾಗಿದೆ ಎಂದು ಶಾಸಕ ಎ ಮಂಜು ತಿಳಿಸಿದರು. ಜ್ಯೋತಿ ಇಂಗ್ಲಿಷ್ ಮಾಧ್ಯಮ ಶಾಲೆ ಆವರಣದಲ್ಲಿ ನೂತನ ಬಸ್ಗೆ ಚಾಲನೆ ನೀಡಿ ಮಾತನಾಡಿದ ಅವರು, ನಮ್ಮ ಶಾಲೆಯು ಇಂಗ್ಲಿಷ್ ಮಾಧ್ಯಮ ಪ್ರಾರಂಭ ಮಾಡಿರುವುದರಲ್ಲಿ ಹಾಸನ ಜಿಲ್ಲೆಗೆ 2ನೇ ಶಾಲೆಯಾಗಿದ್ದು, ನಮ್ಮ ಪೂರ್ವಿಕರು ಶಾಲಾ ಆಡಳಿತ ವರ್ಗದವರು ಶಾಲೆಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ದಿದ್ರು. ಇವಾಗ ಗ್ರಾಮಾಂತರ ಮಕ್ಕಳಿಗೆ ಶಾಲೆಗೆ ಸರಿಯಾದ ಸಮಯಕ್ಕೆ ಬಂದು ವಿದ್ಯಾಭ್ಯಾಸವನ್ನ ಕಲಿತು ಶಾಲೆಗೆ ಹೆಚ್ಚು ಹೆಸರನ್ನ ತರಲು ಅನುಕೂಲವಾಗಲಿ ಎಂದು ಆಡಳಿತ ಮಂಡಳಿ ವತಿಯಿಂದ ಈ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಪೋಷಕರುಗಳು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ನೂತನವಾಗಿ ನಮ್ಮ ಶಾಲೆಗೆ ಜ್ಯೋತಿ ಕಾನೂನು ಭಾರಿಯ ಹಟ್ಟ ಸಂಸ್ಥೆ. ನಾವು ಇಡೀ ಜಿಲ್ಲೆಗೆ 2ನೇ ಶಾಲೆ ಇಂಗ್ಲೀಷ್ ಶಾಲೆ ಹಿಂದಿನ ಪೂರ್ವಿಕರು ಇದನ್ನು ಮಾಡಿರ್ತಕ್ಕಂಥದ್ದು. ಇದಕ್ಕೆ ಮೂಲಭೂತ ಸೌಕರ್ಯವಾಗಿ ಶಾಲೆಗೆ ಬಸ್ ಬೇಕು ಅಂತ ಹೇಳಿ ಪೇರೆಂಟ್ಸ್ಗಳು ಮತ್ತು ಮಕ್ಕಳುಗಳ ಆಸೆ ಏನಿತ್ತು ಅದನ್ನು ಈಡೇರಿಸೋದಕ್ಕೆ ನಮ್ಮ ಆಡಳಿತ ಮಂಡಳಿಯವರು ತೀರ್ಮಾನ ಮಾಡಿ ಒಂದು ಬಸ್ಸನ್ನು ಈಗ ಸೌಕರ್ಯಕ್ಕೆ ಒದಗಿಸ್ಕೊಟ್ಟಿದ್ದೀವಿ. ಮತ್ತು ಇನ್ನೊಂದು ಬಸ್ಸು ಬರ್ತದೆ. ನಮ್ಮ ಆಸೆ ಏನು ಅಂದರೆ LKGಯಿಂದ ಹಿಡಿದು PUCವರೆಗೆ ನಮ್ಮ ಕ್ಯಾಂಪಸಲ್ಲಿ ಜ್ಯೋತಿ ಕಾನ್ವೆಂಟ್ ಯಾವ ರೀತಿ ನಡೀತಿತ್ತು, ಯಾವ ರೀತಿ ಇದರಿಂದ ವಿದ್ಯೆಯನ್ನು ಪಡೆದು ಅತಿ ಉನ್ನತಿಗೆ ನಮ್ಮ ಮಟ್ಟಕ್ಕೆ ಬೆಳೆದಿದ್ದಾರೆ, ಆ ರೀತಿ ಮತ್ತೆ ಮಾಡಬೇಕು ಅಂತೇಳಿ ನಮ್ಮ ಎಲ್ಲ ಆಡಳಿತ ಮಂಡಳಿಯರು ಪಣ ತೊಟ್ಟಿದ್ದೀವಿ. ಅದನ್ನು ಮಾಡ್ತೀವಿ, ಈಡೇರಿಸ್ತೀವಿ. ಆಡಳಿತ ಮಂಡಳಿಗಳು ಸಾಕಷ್ಟು ಬಸ್ಸಿನ ಸೌಕರ್ಯ ಒದಗಿಸಿಕೊಟ್ಟಿದ್ದಕ್ಕೆ ನಾನು ವೈಯಕ್ತಿಕವಾಗಿ ಪೇರೆಂಟ್ಸ್ ಮತ್ತು ಮಕ್ಕಳ ಪರವಾಗಿ ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಗುರುಪ್ರಸನ್ನ, ಸದಸ್ಯರಾದ ಚಿಕ್ಕಹೊನ್ನೇಗೌಡ, ಲೋಕೇಶ್, ಎಸಿ ರಮೇಶ್, ಶಾಲಾ ಮುಖ್ಯೋಪಾಧ್ಯಾಯ ಚಿದಾನಂದ್ ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಶಿಕ್ಷಕರುಗಳು ಹಾಜರಿದ್ದರು. ಇದಕ್ಕೂ ಮೊದಲು ದೊಡ್ಡಮ್ಮ ದೇವಸ್ಥಾನದ ಆವರಣದಲ್ಲಿ ಬಸ್ಸಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಸಮಾಜಮುಖಿ ವ್ಯಕ್ತಿತ್ವ ಗುಣಗಳನ್ನು ಹೊಂದಿರುವಂತಹ ವ್ಯಕ್ತಿಗಳ ಹುಟ್ಟುಹಬ್ಬವನ್ನು ಆಚರಿಸುವುದು ಅರ್ಥಪೂರ್ಣ ಎಂಬುದು ನನ್ನ ಅಭಿಪ್ರಾಯ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹಾಡೇನಹಳ್ಳಿ ಲೋಕೇಶ್ ತಿಳಿಸಿದರು. ಚನ್ನಪಟ್ಟಣದ ಬಿಎಂ ರಸ್ತೆಯಲ್ಲಿರುವ ವೈದ್ಯ ಸ್ಕೂಲ್ ಆಫ್ ನರ್ಸಿಂಗ್ ಕಾಲೇಜಿನಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರಾಂಶುಪಾಲ ಅರುಣ್ ಕುಮಾರ್ ಅವರ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಇವತ್ತಿನ ಕಾಲಘಟ್ಟದಲ್ಲಿ ಹುಟ್ಟುಹಬ್ಬ ಆಚರಣೆ ಎಂದರೆ ಮೋಜಿಗಾಗಿ ಮಾಡುವ ಕಾರ್ಯಕ್ರಮವಾಗಿತ್ತು. ಆದರೆ ಇಲ್ಲಿ ರಕ್ತದಾನ ಶಿಬಿರ ಮಾಡುವ ಮೂಲಕ ರೋಗಿಗಳಿಗೆ ಸಂಜೀವಿನಿಯಾಗಿದ್ದು, ಸಮಾಜಕ್ಕೆ ನಾವು ಏನನ್ನಾದರೂ ಕೊಡುಗೆಯಾಗಿ ಕೊಟ್ಟು ನಂತರ ನಾವು ಹಿಂತಿರುಗಿ ನೋಡಬೇಕೇ ಹೊರತು ಸಮಾಜ ನಮಗೆ ಏನು ಕೊಟ್ಟಿತು ಎಂದು ನೋಡುವುದಲ್ಲ ಎಂದರು. ನನ್ನ ಗುರಿ ಉದ್ದೇಶ ಏನು, ಸಮಾಜಕ್ಕೆ ನಾನು ಕೊಟ್ಟಿದ್ದೆಷ್ಟು, ಸಮಾಜದಿಂದ ನಾನು ಪಡ್ಕೊಳ್ಳೋದೆಷ್ಟು ಅಂತಕ್ಕಂಥ ಲೆಕ್ಕಾಚಾರವನ್ನು ನಾವು ಹಾಕಿದಾಗ ಸಮಾಜಕ್ಕೆ ಏನಾದರೂ ಕೊಟ್ಟಿದ್ದೀವೋ ಅಂತ ನಾವು ಹಿಂದೆ ತಿರುಗಿ ನೋಡಬೇಕು. ಸಮಾಜಕ್ಕೆ ಏನಾದರೂ ಕೊಟ್ಟು ನಮ್ಮ ಜೀವನವನ್ನು ಮುಕ್ತಾಯ ಮಾಡಬೇಕು. ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಇವತ್ತಿನ ಹುಟ್ಟುಹಬ್ಬ ಏನಾಗಿದೆ, ಆಡಂಬರವಾಗಿ ಅದನ್ನ ವಿಸ್ತರಣೆ ಮಾಡಿ ಹೇಳಲಿಕ್ಕೆ ಕೂಡ ನಾಚಿಕೆ ಆಗ್ತದೆ. ಎಲ್ಲಿ ಬೀದಿಯಲ್ಲಿ ರಸ್ತೆಯಲ್ಲಿ ಬೈಕ್ ಮೇಲೆ ಇಟ್ಕೊಂಡು ಒಂದು ಕೇಕ್ ಕಟ್ ಮಾಡ್ತಕ್ಕಂಥದ್ದು ಅಸಹ್ಯತೆ ಮನಸ್ಥಿತಿ ಅಲ್ವಾ? ಮತ್ತೆ ಅದರ ಹೆಸರಿನಲ್ಲಿ ರಾತ್ರಿ ಅಮಲಿನಲ್ಲಿ ಸುಮ್ಮನೆ ಖುಷಿಗಾಗಿ ಬೇರೆ ತೇಲಾಡ್ತಕ್ಕಂಥದ್ದು ಸಾರ್ವಜನಿಕ ವಲಯ. ಇದೇ ಸಂದರ್ಭದಲ್ಲಿ 50ಕ್ಕೂ ಅಧಿಕ ಮಂದಿ ರಕ್ತದಾನ ಮಾಡಿದ್ರು. ಕಾರ್ಯಕ್ರಮದಲ್ಲಿ ನವೋದಯ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಮೊರಾರ್ಜಿ ಮಂಜುನಾಥ್, ತಾಲೂಕು ವೈದ್ಯಾಧಿಕಾರಿ ಯುವರಾಜ್, ಪುರಸಭಾ ಮಾಜಿ ಅಧ್ಯಕ್ಷ ಟಿವಿಎಸ್ ಶಶಿಕುಮಾರ್, ಪರಿಸರ ಪ್ರೇಮಿ ಚಾನಾ ಅಶೋಕ್ ಕುಮಾರ್, ಸಮಾಜ ಸೇವಕ ಮನೋಹರ್ ಮುಂತಾದವರು ಹಾಜರಿದ್ದರು. ಪರಿಸರ ಸಂರಕ್ಷಣೆ ಕೇವಲ ಸರ್ಕಾರ, ಕೆಲ ಸಂಘ ಸಂಸ್ಥೆಗಳ ಹೊಣೆಗಾರಿಕೆಯಲ್ಲ, ಅದು ಪ್ರತಿಯೊಬ್ಬನ ಸಾಮಾಜಿಕ ಜವಾಬ್ದಾರಿಯಾಗಿದೆ ಎಂದು ಪ್ರಭಾರಿ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಚಿದಂಬರ್ ತಿಳಿಸಿದರು. ಅರ್ಕಲಗೂಡು ಪಟ್ಟಣದ ಕೆಪಿಟಿಸಿಎಲ್ ಆವರಣದ ಪರಿಸರ ದಿನಾಚರಣೆ ಪ್ರಯುಕ್ತ ಹಣ್ಣಿನ ಗಿಡಗಳನ್ನು ನೆಟ್ಟು ಮಾತನಾಡಿದ ಅವರು,
ರಾಮನಾಥ್ಪುರ ಸಬ್ ಡಿವಿಷನ್ ಮತ್ತು ಅರ್ಕಲ್ಗೂಡಿನ ಡಿವಿಷನ್ ಎಲ್ಲಾ ಕೆಪಿಟಿಸಿಎಲ್ ಮತ್ತು ಸೆಸ್ಕಾಂನ ಸಿಬ್ಬಂದಿ ವರ್ಗದವರು ಸ್ವತಃ ಇಚ್ಛೆಯಿಂದ ಅವರ ಗಿಡಗಳನ್ನು ಖರೀದಿಸಿ ತಂದು ಇವತ್ತು ನಮ್ಮ ಕಾಂಪೌಂಡ್ ಆವರಣದ ಒಳಗೆ ಗಿಡಗಳನ್ನು ನೆಟ್ಟಿರುತ್ತಾರೆ. ಹಾಗೂ ಇದೇ ಮೊದಲ ಬಾರಿಗೆ ನಮ್ಮ ಎಲ್ಲ ನೌಕರರು ಸೇರಿ ಹಾಸನ ಬ್ಲಡ್ ಬ್ಯಾಂಕ್ ಸಹಕಾರದ ವತಿಯಿಂದ ರಕ್ತದಾನವನ್ನ ಶಿಬಿರವನ್ನು ಏರ್ಪಡಿಸಿ ಸುಮಾರು 55 ಯೂನಿಟ್ ಬ್ಲಡ್ ಅನ್ನು ಸಂಗ್ರಹಿಸಿ ಕೊಟ್ಟಿರುತ್ತಾರೆ. ರಕ್ತದಾನ ಬಹಳ ಪವಿತ್ರವಾದ ಕೆಲಸ. ಪರಿಸರ ದಿನಾಚರಣೆ ಪ್ರಯುಕ್ತ ರಕ್ತದಾನ ಮಾಡಿದ ಎಲ್ಲರಿಗೂ ಸಹ ನಮ್ಮ ಕೆಪಿಟಿಸಿಎಲ್ ನೌಕರರ ಕಡೆಯಿಂದ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಸಹಾಯಕ ಕಾರ್ಯಪಾಲಕ ಕಾರ್ಯಪಾಲಕರುಗಳಾದ ಚಿನ್ನಸ್ವಾಮಿ, ಕುಶ್ವಂತ್, ಸಹಾಯಕ ಅಭಿಯಂತರುಗಳಾದ ರಘುವೀರ್, ಪ್ರಸನ್ನ, ಗೋಕುಲ್, ನಾಗೇಶ್, ಮಂಜುನಾಥ್, ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಜಯರಾಮ್ ಹಾಗೂ ರಾಮನಾಥ್ಪುರ ಮತ್ತು ಅರ್ಕಲ್ಗೂಡು ವಿಭಾಗದ ಎಲ್ಲ ಸಿಬ್ಬಂದಿಗಳು ಭಾಗವಹಿಸಿದರು. ಕಾಂಗ್ರೆಸ್ ಸರ್ಕಾರದೊಳಗಿನ ಸಚಿವರ ಅಸಮಾಧಾನ ಹಾಗೂ ಪಕ್ಷದ ಆಂತರಿಕ ವಿದ್ಯಮಾನಗಳ ಕುರಿತಂತೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜೆ. ಪರಮೇಶ್ವರ್ ಅವರು ಮಾಧ್ಯಮಗಳಿಗೆ ಮಹತ್ವದ ಪ್ರತಿಕ್ರಿಯೆ ನೀಡಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಕೆಎಚ್ ಮುನಿಯಪ್ಪ ಅವರ ವಿಚಾರವಾಗಿ ಹಬ್ಬಿರುವ ವದಂತಿಗಳನ್ನು ತಳ್ಳಿ ಹಾಕಿರುವ ಅವರು ಎಲ್ಲವೂ ಶೀಘ್ರದಲ್ಲೇ ಸುಖಾಂತ್ಯಗೊಳ್ಳಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಅವರ ನಡೆ ಕುರಿತು ಎದ್ದಿರುವ ಚರ್ಚೆಗಳಿಗೆ ಉತ್ತರಿಸಿದ ಡಿಸಿಎಂ, ಪಕ್ಷದಲ್ಲಿ ಯಾವುದೇ ಗಂಭೀರ ಭಿನ್ನಾಭಿಪ್ರಾಯಗಳಿಲ್ಲ ಎಂದು ಸ್ಪಷ್ಟಪಡಿಸಿದರು. ರಾಮಲಿಂಗಾರೆಡ್ಡಿಯವರ ಅಸಮಾಧಾನದ ವಿಚಾರವೇನು ಅಷ್ಟೊಂದು ದೊಡ್ಡದಲ್ಲ. ಪಕ್ಷದ ಹಿರಿಯ ಮುಖಂಡರು ಮಧ್ಯಪ್ರವೇಶಿಸಿ ಇದನ್ನು ಶೀಘ್ರದಲ್ಲೇ ಬಗೆಹರಿಸಲಿದ್ದಾರೆ. ನಿನ್ನೆಯಷ್ಟೇ ಮುಖ್ಯಮಂತ್ರಿಗಳು ರಾಮಲಿಂಗಾರೆಡ್ಡಿ ಅವರ ಜೊತೆಗೆ ಖುದ್ದಾಗಿ ಮಾತನಾಡಿದ್ದಾರೆ. ಹೀಗಾಗಿ ಸಣ್ಣಪುಟ್ಟ ಸಮಸ್ಯೆಗಳು ಸಹ ಶೀಘ್ರದಲ್ಲೇ ಇತ್ಯರ್ಥವಾಗಲಿದೆ. ಮತ್ತೊಬ್ಬ ಹಿರಿಯ ಸಚಿವ ಕೆಎಚ್ ಮುನಿಯಪ್ಪ ಅವರ ಮುನಿಸಿನ ಕುರಿತ ವರದಿಗಳನ್ನು ಪರಮೇಶ್ವರ್ ಅವರು ನಿರಾಕರಿಸಿದ್ದಾರೆ. ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಅವರೆಲ್ಲ ಅದನ್ನ ಹ್ಯಾಂಡಲ್ ಮಾಡ್ತಾರೆ. ಅಂಥದ್ದು ಯಾವುದೇ ಸಮಸ್ಯೆ ಯಾವುದು ಕೂಡ ಇಲ್ಲ. ಅವರು ಹ್ಯಾಂಡಲ್ ಮಾಡ್ತಾರೆ. ಮುಖ್ಯಮಂತ್ರಿಗಳಿಗಾಗಲೇ ಅವ್ರನ್ನ ಭೇಟಿ ಮಾಡಿದ್ದಾರೆ ಮತ್ತು ಪಕ್ಷದ ಅಧ್ಯಕ್ಷರು ಕೂಡ ನೂತನವಾಗಿ ಬಂದಿರತಕ್ಕಂಥ ಅಧ್ಯಕ್ಷರು ಅವರು ಕೂಡ ಹ್ಯಾಂಡಲ್ ಮಾಡ್ತಾರೆ. ತಕ್ಷಣಕ್ಕೆ ಇಷ್ಟೊಂದೆಲ್ಲ ಬೆಳವಣಿಗೆಗಳಾಗ್ತಾ ಇರೋದು ಬಿಜೆಪಿಯವರಿಗೆ, ವಿಪಕ್ಷಗಳಿಗೆ ಆಹಾರ ಆಗ್ತಿದೆ. ಇದರಲ್ಲಿ ಪೊಲಿಟಿಕ್ಸ್ ಅಲ್ಲಿ ಇದೆಲ್ಲ ಸ್ವಾಭಾವಿಕವಾಗಿ ನಡೀತಾ ಇರುತ್ತೆ. ಆದರೆ ಇದನ್ನ ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗೋದು ಅಷ್ಟೇ ನಮ್ಮ ಕೆಲಸ. ಏನೋ ಒಂದು ಒಳ್ಳೆಯ ಆಡಳಿತವನ್ನು ಕೊಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗಾಗಲೇ ಹೇಳಿದ್ದಾರೆ. ಅದರ ಪ್ರಕಾರ ಮುಂದಕ್ಕೆ ಹೋಗ್ತೀವಿ ನಾವು. ನಿನ್ನೆ ಭೇಟಿ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾಯ್ತು. ಒಂದ್ಸರಿ ಭೇಟಿ ಮಾಡ್ತಾರೆ. ಮುನಿಯಪ್ಪನವ್ರದ್ದೇನು ಸಮಸ್ಯೆ ಇಲ್ಲ. ಮುನಿಯಪ್ಪನವ್ರದ್ದೇನು ಸಮಸ್ಯೆ ಇಲ್ಲ. ನಿನ್ನೆ ರಾಹುಲ್ ಗಾಂಧಿ ಅವರು ನಾವೆಲ್ಲ ಜೊತೆಯಲ್ಲಿದ್ವಲ್ಲ, ಆಗ ಅವರು ಭಟ್ಕಳ ತಾಲೂಕಿನ ಐತಿಹಾಸಿಕ ಹಿಂದೂ ಶ್ರದ್ಧಾ ಕೇಂದ್ರವಾದ ಮುರಿನಕಟ್ಟೆ ಧ್ವಂಸಗೊಳಿಸಿರುವುದನ್ನು ಖಂಡಿಸಿ ಹಾಗೂ ಮುರಿನಕಟ್ಟೆಯನ್ನು ತಕ್ಷಣವೇ ಮರು ನಿರ್ಮಾಣ ಮಾಡಬೇಕೆಂದು ಆಗ್ರಹಿಸಿ ಭಟ್ಕಳ ತಾಲೂಕು ಹಿಂದೂ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರು ಸಹಾಯಕ ಆಯುಕ್ತರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಹಿಂದೂ ಸಂಘಟನೆಗಳು ನೀಡಿದ ಸ್ವಯಂ ಪ್ರೇರಿತ ಬಂದ್ ಕರೆಗೆ ಭಟ್ಕಳದಲ್ಲಿ ವ್ಯಾಪಕ ಬೆಂಬಲ ವ್ಯಕ್ತವಾಗಿದ್ದು, ಹಿಂದೂ ಧರ್ಮೀಯರ ಅಂಗಡಿ ಮುಂಗಟ್ಟುಗಳು ಸಂಪೂರ್ಣವಾಗಿ ಬಂದ್ ಆಗಿದ್ವು. ನಗರ ಭಾಗದಲ್ಲಿದ್ದ ಅನಾದಿಕಾಲದ ಮುರಿನಕಟ್ಟೆಯು ಈ ಮೊದಲು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿತ್ತು. ಸುಮಾರು 10 ವರ್ಷಗಳ ಹಿಂದೆ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣದ ಸಮಯದಲ್ಲಿ ಇದನ್ನು ಪಕ್ಕದ ಸ್ಥಳಕ್ಕೆ ಸರಿಸಲಾಗಿತ್ತು. ಸ್ಥಳೀಯ ಹಿಂದೂಗಳ ನಿರಂತರ ಹೋರಾಟ ಮತ್ತು ಬೇಡಿಕೆಯಂತೆ ಇತ್ತೀಚೆಗೆ ತಾಲೂಕು ಹಾಗೂ ಜಿಲ್ಲಾಡಳಿತವು ಪಕ್ಕದ ಸರ್ಕಾರಿ ಜಾಗವನ್ನ ಗುರುತಿಸಿ ನಿರ್ಮಾಣಗೊಂಡ ಮುರಿನಕಟ್ಟೆಯನ್ನು ತೆರವುಗೊಳಿಸುವಂತೆ ಕೋರಿ ಅನ್ಯಕೋಮಿಯರವರು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಹರಿಬಿಟ್ಟು ಜನರನ್ನ ಪ್ರಚೋದಿಸಿದ್ರು. ಜಿಲ್ಲೆಯ ಕೋಮು ಸೌಹಾರ್ದತೆ ಕೆಡಿಸುವ ದುರುದ್ದೇಶದಿಂದ ಪೊಲೀಸ್ ವರಿಷ್ಠಾಧಿಕಾರಿಗಳ ಸಮ್ಮುಖದಲ್ಲಿ ಕಾನೂನು ಉಲ್ಲಂಘಿಸಿ ಮುರಿನಕಟ್ಟೆಯನ್ನು ಧ್ವಂಸಗೊಳಿಸಲಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಈ ಹಿಂದೂ ಸಮಾಜ ಕೈಗಟ್ಟಿ ಅದನ್ನು ಸಹಿಸಿಕೊಳ್ಳುವುದರಿಂದ ನೀವು ಭಾವಿಸಿದರೆ ನೀವು ಭ್ರಮೆಯಲ್ಲಿದ್ದೀರಿ. ನಿಮ್ಮನ್ನು ವಾಸ್ತವಕ್ಕೆ ತರುವಂತಹ ಕೆಲಸವನ್ನ ನಾವು ಮಾಡಬಹುದು. ಅನೇಕ ಘಟನೆಗಳನ್ನು ಮಾಡಿಕೊಡಬಹುದು. 1993ರ ಘಟನೆ ನಡೆದ ನಂತರ ಕೆರಂಬಾಡಿ ಜಗನ್ನಾಥ ಶೆಟ್ಟಿ ನ್ಯಾಯಮೂರ್ತಿಯವರು ಅವರ ನೇತೃತ್ವದಲ್ಲಿ ಆಯೋಗ ರಚನೆಯಾಗಿ ಭಟ್ಕಳದ ಬೀದಿ ಬೀದಿಗಳಿಗೆ ಹೋಗ್ತಾರೆ. ಪ್ರತಿಯೊಂದು ಸಾಕ್ಷಿಗಳನ್ನು ಹಾಕ್ತಾರೆ. ಅನೇಕ 4 ವರ್ಷಗಳ ಕಾಲ ಓಡಾಟ ಮಾಡಿ ಆ ನ್ಯಾಯಮೂರ್ತಿಗಳ ನೇತೃತ್ವದ ಆಯೋಗ ಒಂದು ವರದಿಯನ್ನು ತಯಾರು ಮಾಡಿದೆ. 400 ಪೇಜಿನ 2 ವಾಲ್ಯೂಮ್ಗಳ ವರದಿ. ಆ ವರದಿಯಲ್ಲಿ ಹೇಳ್ತಾರೆ, ಭಟ್ಕಳ ಅನ್ನೋದು ನೀವೊಂದುಕೊಂಡ ಹಾಗೆ ಇಲ್ಲ. ಈ ಭಟ್ಕಳದ ಒಳಗಡೆ ಪಾಕಿಸ್ತಾನದ ISI ಸಂಪರ್ಕ ಮಾಡಿದ್ದಾರೆ. ಯಾವ ಮುಂಬಯಿಯ ಬಾಂಬ್ ಬ್ಲಾಸ್ಟ್ ನಡೆಯಿತು ಅದಕ್ಕೆ ಬೇಕಾದಂತಹ RDX ಅನ್ನು ಮೊದಲು ಭಟ್ಕಳಕ್ಕೆ ತಂದು. ಪ್ರತಿಭಟನೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಉತ್ತರ ಪ್ರಾಂತ ಸಂಚಾಲಕ ಪುಂಡಲಿಕ ದಳ್ವಾಯಿ, ವಿಎಚ್ಪಿ ಅಧ್ಯಕ್ಷ ರಾಮಕೃಷ್ಣ ನಾಯಕ್, ಹಿಂದೂ ಜಾಗರಣ ವೇದಿಕೆಯ ತಾಲೂಕು ಸಂಚಾಲಕ ಜಯಂತ್ ನಾಯಕ್, ಸಹ ಸಂಚಾಲಕ ನಾಗೇಶ್ ನಾಯಕ್, ಕುಮಾರ್ ನಾಯಕ್ ಹಾಗೂ ವಿವಿಧ ಸಮಾಜದ ಅಧ್ಯಕ್ಷರು ಮತ್ತು 4,000ಕ್ಕೂ ಅಧಿಕ ಹಿಂದೂ ಬಾಂಧವರು ಪಾಲ್ಗೊಂಡಿದ್ದರು.
ಸಾಮರಸ್ಯ ಮತ್ತು ಕೋಮು ಸೌಹಾರ್ದತೆಗೆ ಧಕ್ಕೆ ಬರುತ್ತದೆ ಎಂದು ರಾಜಕೀಯ ದುರುದ್ದೇಶದಿಂದ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ ರೇವೂರ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಿರುವುದನ್ನು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ಘಟಕ ತೀವ್ರವಾಗಿ ಖಂಡಿಸಿದೆ. ಕಲಬುರಗಿ ನಗರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಮಹಾಸಭಾದ ಮುಖಂಡರಾದ ನಾಗಲಿಂಗಯ್ಯ ಮಠಪತಿ ಅವರು ಮಾಜಿ ಶಾಸಕರ ವಿರುದ್ಧದ ಕಾನೂನು ಕ್ರಮಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಮಾತನಾಡುವ ಹಕ್ಕಿಗೆ ಇದಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಮಾತನಾಡುವ ಹಾಗೂ ಸತ್ಯ ಮತ್ತು ವಾಸ್ತವವನ್ನು ಸಾರ್ವಜನಿಕವಾಗಿ ಹಂಚಿಕೊಳ್ಳುವ ಹಕ್ಕಿದೆ ಎಂದು ಅವರು ಪ್ರತಿಪಾದಿಸಿದರು. ದತ್ತಾತ್ರೇಯ ಸಿ ಪಾಟೀಲ ರೇವೂರ ಅವರು ಆಡಿರುವ ಮಾತುಗಳಲ್ಲಿ ಯಾವುದಾದರೂ ಸುಳ್ಳು ಇದ್ದರೆ ಅದನ್ನು ಕಾನೂನಾತ್ಮಕವಾಗಿ ಅಥವಾ ಸಾರ್ವಜನಿಕವಾಗಿ ಪ್ರಶ್ನಿಸಲು ಮುಕ್ತ ಅವಕಾಶವಿದೆ. ಅದನ್ನು ಬಿಟ್ಟು ನೇರವಾಗಿ ಎಫ್ಐಆರ್ ದಾಖಲಿಸಿರುವುದು ಸರಿಯಲ್ಲ ಎಂದು ಮಠಪತಿ ಕಿಡಿಕಾರಿದರು. ಕಿಡಿಗೇಡಿಗಳಿಗೆ ಜಾತಿ ಇಲ್ಲ, ಕಿಡಿಗೇಡಿಗೆ ಧರ್ಮ ಇಲ್ಲ, ಕಿಡಿಗೇಡಿಗಳು ಯಾವುದೇ ವ್ಯಕ್ತಿಗಳಾಗಲಿ ಅವ್ರ ಮೇಲೆ ಕೂಡಲೇ ಪ್ರಕರಣ ದಾಖಲಿಸಿ ಈ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ. ಹೀಗಾಗಿ ರೇವೂರ್ಗೌಡರು ಇಂಥ ಎಲ್ಲ ದೊಡ್ಡ ಬೆದರಿಕೆಗಳಿಗೆ ಹೆದರಿ ಹಿಂದೆ ಹೆಚ್ಚಿರುವಂತವರಲ್ಲ. ಇಂಥ ಅನೇಕ ವಿಚಾರಗಳು ನೋಡಿದ್ದಾರೆ, ಇಂಥ ಅನೇಕ ಘಟನೆಗಳು ಅವರ ಕುಟುಂಬದಲ್ಲಿ ಆಗಿವೆ. ಅಖಂಡ ವೀರಶೈವ ಲಿಂಗಾಯತ ಜನತೆ, ಕಲಬುರಗಿ ಜಿಲ್ಲೆ ಜನತೆ ದತ್ತಾತ್ರೇಯ ಪಾಟೀಲ್ ರೇವೂರ್ ಜೊತೆಗಿದ್ದೀವಿ. ಅಖಂಡ ಹಿಂದೂ ಸಮಾಜ ಸಹಿತ ದತ್ತಾತ್ರೇಯ ಪಾಟೀಲ್ ರೇವೂರ್ ಜೊತೆಗಿದ್ದೀವಿ ಅಂತ ಈ ಮಾತನ್ನು ಹೇಳಿ ಬಯಸ್ತೇನೆ. ಸೋಮವಾರ ಬೆಳಗ್ಗೆ 11 ಗಂಟೆಗೆ ಅಖಿಲ ಭಾರತ ವೀರಶೈವ ಮಹಾಸಭೆ ಎಲ್ಲ ಘಟಕದ ಪದಾಧಿಕಾರಿಗಳು ಸೇರಿಕೊಂಡು ಮನೆ ಪೊಲೀಸ್ ಆಯುಕ್ತರನ್ನ ಭೇಟಿಯಾಗಿ ಪ್ರಕರಣ ದಾಖಲಿಸಬೇಕು ಮತ್ತು ಯಾರ್ಯಾರು ಸೋಷಿಯಲ್ ಮೀಡಿಯಾಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಮನಬಂದಂತೆ ಮನಸ್ಸೋ ಇಚ್ಛೆ ಏನು ಆ ಸಂವಿಧಾನಿಕ ಮತ್ತು ಅಪಶಬ್ದಗಳು ಮಾತಾಡಿದ್ರೆ ಅವ್ರನ್ನ ಹುಡುಕಿ ನೀವು ಪ್ರಕರಣ ದಾಖಲಿಸಬೇಕು. ಯಾಕಂದ್ರೆ ರಾಜ್ಯದಲ್ಲಿ ಸರ್ಕಾರ ಎಲ್ಲರ ಪರವಾಗಿದೆ ಅನ್ನೋ ಭಾವನೆ ಬರಬೇಕು, ಒಂದು ವರ್ಗದ ಪರವಾಗಿದೆ. ರಾಜ್ಯದ ನೂತನ ಗೃಹ ಸಚಿವರಾಗಿ ಅಧಿಕಾರ ಸ್ವೀಕರಿಸಿರುವ ಪ್ರಿಯಾಂಕ್ ಖರ್ಗೆ ಅವರು ಇಲಾಖೆಯ ಉನ್ನತ ಪೊಲೀಸ್ ಅಧಿಕಾರಿಗಳೊಂದಿಗೆ ತಮ್ಮ ಮೊದಲ ಮಹತ್ವದ ಸಭೆ ನಡೆಸಿದ್ದಾರೆ. ನೃಪತುಂಗ ರಸ್ತೆಯಲ್ಲಿರುವ ಪೊಲೀಸ್ ಪ್ರಧಾನ ಕಚೇರಿಯಲ್ಲಿ ನಡೆದ ಈ ಅನೌಪಚಾರಿಕ ಸಭೆಯಲ್ಲಿ ರಾಜ್ಯದ ಕಾನೂನು ಸುವ್ಯವಸ್ಥೆ ಹಾಗೂ ಇಲಾಖೆಯ ಮುಂದಿನ ಕಾರ್ಯವೈಖರಿ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಯಿತು. ನೂತನ ಗೃಹ ಸಚಿವರನ್ನು ಬರಮಾಡಿಕೊಂಡ ಡಿಜಿಐಜಿಪಿ ಎಂಎ ಸಲೀಂ ಅವರು ಸಭೆಯಲ್ಲಿದ್ದ ಇಲಾಖೆಯ ಉನ್ನತ ಅಧಿಕಾರಿಗಳನ್ನು ಪರಿಚಯಿಸಿಕೊಟ್ಟರು. ಡಿಜಿಐಜಿಪಿ ಎಂಎ ಸಲೀಂ, ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಸೇರಿದಂತೆ ಇತರೆ ಡಿಜಿಪಿಗಳು, ಐಜಿಪಿ ಮತ್ತು ಡಿಐಜಿ ದರ್ಜೆಯ ಹಿರಿಯ ಅಧಿಕಾರಿಗಳು ಭಾಗವಹಿಸಿದರು. ರಾಜ್ಯದ ಒಟ್ಟಾರೆ ಕಾನೂನು ಮತ್ತು ಸುವ್ಯವಸ್ಥೆ, ಡ್ರಗ್ಸ್ ಜಾಲಕ್ಕೆ ಬ್ರೇಕ್, ಅಪರಾಧ ತಡೆಗಟ್ಟುವಿಕೆ ಹಾಗೂ ಬೆಂಗಳೂರು ನಗರದ ಕ್ರೈಂ ನಿಯಂತ್ರಣದ ಬಗ್ಗೆ ಪ್ರಾಥಮಿಕ ಚರ್ಚೆ ನಡೆಸಲಾಯಿತು. ಸಭೆಯ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಗೃಹ ಸಚಿವರು ಇಲಾಖೆಯ ಜವಾಬ್ದಾರಿ ಹಾಗೂ ತಮ್ಮ ಆದ್ಯತೆಗಳನ್ನು ಸ್ಪಷ್ಟಪಡಿಸಿದರು. ಇದು ಬಹಳ ದೊಡ್ಡ ಜವಾಬ್ದಾರಿ. ಇವತ್ತು ನಮ್ಮ ವರಿಷ್ಠರು ಒಂದು ದೊಡ್ಡ ಜವಾಬ್ದಾರಿ ವಹಿಸಿದಾಗ ನನ್ನ ಆದ್ಯ ಕರ್ತವ್ಯ ಮೊದಲನೇದಾಗಿ ಈ ಇಲಾಖೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದು ಮತ್ತು ಹಿಂದೆ ಪರಮೇಶ್ವರ್ ಸರ್ ಏನೇನು ಅಭಿವೃದ್ಧಿ ಕಾರ್ಯ ಇರ್ಬೋದು ಅಥವಾ ವಿನೂತನವಾದಂಥ ಕಾರ್ಯಕ್ರಮಗಳನ್ನು ಮುಂದುವರಿಸೋದಿರ್ಬೋದು ಅದ್ರ ಬಗ್ಗೆ ಮಾಹಿತಿ. ಇವತ್ತು ಒಂದು ವಾರ ದಿನ ಬರೀ ಈ ಇಲಾಖೆಯನ್ನು ಆಳವಾಗಿ ತಿಳ್ಕೊಳೋಕ್ಕೆ ಬೇಕಾಗುತ್ತೆ. ಅಂದರೆ ಇವತ್ತು ಬರೀ ಬೆಂಗಳೂರು ನಮ್ಮ ಅಧಿಕಾರಿಗಳಿಗೆ ಮಾತ್ರ ಭೇಟಿಯಾಗಿದೆ. ಭಾಳ ದೊಡ್ಡ ವಲಯ ಇದು ಭಾಳ ಸ್ಪಷ್ಟವಾಗಿ ನಮ್ಮ ಡ್ರಗ್ಸ್ ಬಗ್ಗೆ ಇರ್ಬೋದು, ಮತ್ತು ಮಹಿಳೆಯರ ಸುರಕ್ಷತೆ ಬಗ್ಗೆ ಇರ್ಬೋದು, ಮತ್ತು ವಿಶೇಷವಾಗಿ ನಮ್ಮ ಟ್ರಾಫಿಕ್ ಸಮಸ್ಯೆ ಈ ನಗರದಲ್ಲಿ ಅದ್ರ ಬಗ್ಗೆ ಮಾಹಿತಿನೂ ಪಡೆದಿದ್ದೀವಿ, ಕೆಲವು ಸಲಹೆ ಕೂಡ ಕೊಟ್ಟಿದ್ದೀವಿ. ಸೊ ಇದನ್ನು ಕಾರ್ಯರೂಪಕ್ಕೆ ತರೋಕ್ಕೆ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ರಾಜ್ಯ ಸರ್ಕಾರದಲ್ಲಿ ಬೋವಿ ಜನಾಂಗಕ್ಕೆ ಸಚಿವ ಸ್ಥಾನ ನೀಡಬೇಕು ಎಂದು ಕರ್ನಾಟಕ ವಡ್ಡರ ಕ್ಷೇಮಾಭಿವೃದ್ಧಿ ಸಂಘ ಒತ್ತಾಯಿಸಿದೆ. ಕಲಬುರಗಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಂಘದ ಪ್ರಮುಖರಾದ ತಿಪ್ಪಣ್ಣ ಒಡೆಯರಾಜ್ ಅವರು ಸಾಮಾಜಿಕ ನ್ಯಾಯದ ತತ್ವದ ಅಡಿಯಲ್ಲಿ ಸಮುದಾಯಕ್ಕೆ ಈ ಬಾರಿಯ ಸಚಿವ ಸಂಪುಟದಲ್ಲಿ ಸೂಕ್ತ ಪ್ರಾತಿನಿಧ್ಯ ನೀಡಬೇಕು. ಸಾಮಾಜಿಕ ನ್ಯಾಯದ ತತ್ವದಡಿಯಲ್ಲಿ ಬೋವಿ ಸಮಾಜಕ್ಕೆ ಈ ಬಾರಿಯ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಅರ್ಹ ಸ್ಥಾನಮಾನ ಸಿಗಬೇಕು ಎಂದು ಸಂಘದ ಮುಖಂಡರು ಒತ್ತಾಯಿಸಿದರು. ಕರ್ನಾಟಕದಲ್ಲಿ ಬೋವಿ ಸಮುದಾಯವು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಪ್ರಾದೇಶಿಕವಾಗಿ ಅತ್ಯಂತ ಹಿಂದುಳಿದಿದೆ. ಹೀಗಾಗಿ ಸಮುದಾಯದ ಸರ್ವತೋಮುಖ ಅಭಿವೃದ್ಧಿಗೆ ರಾಜಕೀಯ ಪ್ರಾತಿನಿಧ್ಯ ಅತ್ಯಗತ್ಯವಾಗಿದೆ. ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ಮತ್ತು ಸಮುದಾಯದ ಧ್ವನಿಯಾಗಿ ಕೆಲಸ ಮಾಡಲು ಸರ್ಕಾರದಲ್ಲಿ ಸೂಕ್ತ ಪ್ರಾತಿನಿಧ್ಯದ ಅಗತ್ಯವಿದ್ದು, ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಈ ನಿಟ್ಟಿನಲ್ಲಿ ಸಕಾರಾತ್ಮಕ ನಿರ್ಧಾರ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ನಮಸ್ಕಾರಗಳು. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಕಲ್ಯಾಣ ಕರ್ನಾಟಕ ಬೋವಿ ಒಡ್ಡರ ಸಮಾಜದ ವತಿಯಿಂದ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬೋವಿ ಸಮಾಜದ ಕಲ್ಯಾಣ ಕರ್ನಾಟಕ ಪ್ರದೇಶ ರಾಜ್ಯಾಧ್ಯಕ್ಷರಾದ ನಾನು ಶ್ರೀ ತಿಪ್ಪಣ್ಣ ಒಡೆಯರಾಜ್
ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಹರಿ ಜಾಧವ್ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಸಮುದಾಯದ ಹಿರಿಯ ಮುಖಂಡರಾದಂಥ ದೇವೇಂದ್ರ ರುಡ್ಮಿನಿಯವರು ಹಾಗೂ ನಮ್ಮ ಸ್ನೇಹಿತರಾದ ಶ್ರೀ ರತನ್ ಕುಮಾರ್ ಸಡ್ಗಿಯವರು ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದು, ನಾವು ಈ ಪತ್ರಿಕಾಗೋಷ್ಠಿ ಮಾಡುವ ಮುಖ್ಯ ಉದ್ದೇಶಪ್ಪ ಅಂತಂದ್ರೆ, ಕಾಲಕ್ರಮೇಣವಾಗಿ ಹೋದ 3 ವರ್ಷಗಳಾದ ಕಾಲ ಕಳೆದು 2ನೇ ಅವಧಿಗೆ ಹೊಸದಾಗಿ ಮತ್ತೆ ಸಚಿವ ಸಂಪುಟ ಮಂತ್ರಿಗಳನ್ನು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಎಲ್ಲ ಸಚಿವರ 14 ಸಚಿವರ ಒಂದು ಮಂತ್ರಿಮಂಡಲ ಮೊದಲನೇ ಹಂತದಲ್ಲಿ 2ನೇ ಹಂತದ ಸಂಪುಟ ವಿಸ್ತರಣೆಯಲ್ಲಿ ಮಹಿಳೆಗೆ ಸಚಿವ ಸ್ಥಾನ ಸಿಗುತ್ತದೆ ಎನ್ನುವ ವಿಶ್ವಾಸ ಇದೆ. ಪಕ್ಷದ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಅದಕ್ಕೆ ಬದ್ಧರಾಗಿದ್ದೇವೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಮಾಧ್ಯಮದ ಪ್ರಶ್ನೆಗೆ ಉತ್ತರಿಸಿದ ಅವರು, ಸರ್ಕಾರದಲ್ಲಿ ಯಾವುದೇ ಗೊಂದಲಗಳಿಲ್ಲ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಿರಿಯರಿದ್ದಾರೆ ಮತ್ತು ಸಮರ್ಥರಿದ್ದಾರೆ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರ ನಡೆಸಲಿದ್ದಾರೆ. ರಾಮಲಿಂಗಾರೆಡ್ಡಿ ರಾಜೀನಾಮೆ ಬಗ್ಗೆ ಕೇಳಿದ ಪ್ರಶ್ನೆಗೆ, ಪ್ರಜಾಪ್ರಭುತ್ವದಲ್ಲಿ ಅಭಿಪ್ರಾಯಗಳಿಗೆ ಬೆಲೆ ಇರುತ್ತದೆ. ಪಕ್ಷದ ಹಿರಿಯರು ಇದರ ಬಗ್ಗೆ ತೀರ್ಮಾನ ಮಾಡುತ್ತಾರೆ. ಬೆಳಗಾವಿ ರಾಜಕಾರಣ ನಿಮ್ಮ ಸಚಿವ ಸ್ಥಾನಕ್ಕೆ ಅಡ್ಡಿಯಾಗ್ತಿದೆಯಾ ಎಂಬ ಪ್ರಶ್ನೆಗೆ, ಖಂಡಿತವಾಗಿಯೂ ಅಂತಹದ್ದೇನೂ ಇಲ್ಲ. 2023ರಲ್ಲಿಯೇ ಆ ಕುರಿತು ಎಲ್ಲ ತೀರ್ಮಾನ ಆಗಿದೆ. ಎಲ್ಲ ಸಮಾಧಾನದಿಂದ ಮುಂದೆ ಹೋಗ್ತಾ ಇದ್ದೇವೆ. ಬೆಳಗಾವಿ ದೊಡ್ಡ ಜಿಲ್ಲೆಯಾಗಿದ್ದು ಇನ್ನು 2 ಸಚಿವ ಸ್ಥಾನ ನೀಡಬೇಕೆಂದು ಬೇಡಿಕೆ ಇಟ್ಟಿದ್ದೇವೆ. ಬೆಳಗಾವಿ 3 ಜಿಲ್ಲೆಗಳಿಗೆ ಸಮನಾಗುವಷ್ಟು ದೊಡ್ಡದಿದೆ. ಹಾಗಾಗಿ ನಾವು ಹೆಚ್ಚುವರಿ ಸಚಿವ ಸ್ಥಾನ ಕೇಳಿದ್ದೇವೆ ಎಂದರು. ಮಹಿಳಾ ಕೋಟ ಇನ್ನೂ ಖಾಲಿ ಇದೆ, ಹೀಗಾಗಿ ನಿರೀಕ್ಷೆ ಇದೆಯಾ? ಪಂಚಮಸಾಲಿ ಲಿಂಗಾಯತರಿಗೆ ಅವಕಾಶ ಆಗಿಲ್ಲ ಮೊದಲ ಹಂತದಲ್ಲಿ ಅಂತ ಒಂದು ಲಿಂಗಾಯತ ಸಮುದಾಯಕ್ಕೆ ಎಷ್ಟು ಸಚಿವ ಸ್ಥಾನ ಸಿಗಬಹುದು? ಈ ಬೆಳವಣಿಗೆ ನಡುವೆ ಮೇಡಮ್ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇದು ಕಾಂಗ್ರೆಸ್ ಒಳಗೆ ಸರಿ ಇಲ್ಲ ಅನ್ನೋ ಥರದಲ್ಲೂ ಒಂದು ಮೆಸೇಜ್ ಪಾಸ್ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರಿಗೆ ಸೀನಿಯರ್ ಸವಾಲಾಗಿದ್ದಾರೆ ಅಂತ, ಅವ್ರಿಗಿಂತ ಸೀನಿಯರ್ಗಳ ಸವಾಲಾಗಿರೋದು. ಬಟ್ ಈಗ ಮೇಡಮ್ ಅದು ರಾಜೀನಾಮೆ ಕೊಡುವ ಹಂತಕ್ಕೆ ಹೋಗಬಾರ್ದಾಗಿತ್ತು, ಅದನ್ನ ಮೊದಲೇ ತೀರ್ಮಾನ ಅಂದರೆ ಸಮಾಧಾನಗೊಳಿಸ್ಬೋದಾಗಿತ್ತಲ್ಲ ಅಂತ ವಿಚಾರ ಇದೆ. ಬೆಳಗಾವಿ ರಾಜಕಾರಣ ನಿಮ್ಮ ಮಂತ್ರಿ ಸ್ಥಾನಕ್ಕೆ ಅಡ್ಡಿ ಆಗ್ತಾ ಇದೆಯಾ? ಚಾಮರಾಜನಗರ ಜಿಲ್ಲೆಯ ಜಾತ್ಯತೀತ ಜನತಾದಳದ ಮುಖಂಡರು ಹಾಗೂ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಬಿ ಪುಟ್ಟಸ್ವಾಮಿಯವರ 49ನೇ ಹುಟ್ಟುಹಬ್ಬದ ಆಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಜೀವನ ಜ್ಯೋತಿ ಟ್ರಸ್ಟ್ಗೆ ಭೇಟಿ ನೀಡಿ ಬುದ್ಧಿಮಾಂದ್ಯ ಮಕ್ಕಳ ಜೊತೆ ಕೇಕ್ ಕತ್ತರಿಸುವ ಮೂಲಕ ಅದ್ದೂರಿಯಾಗಿ ತಮ್ಮ 49ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಈ ದಿನ ನನ್ನ 49ನೇ ಹುಟ್ಟುಹಬ್ಬವನ್ನು ನನ್ನ ಜೆಡಿಎಸ್ ಕಾರ್ಯಕರ್ತರು ಸಂತೆಮರಹಳ್ಳಿ, ಯಳಂದೂರು, ಕೊಳ್ಳೇಗಾಲ, ಟಿ ನರಸೀಪುರ, ಇನ್ನು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ಅದ್ದೂರಿಯಾಗಿ ಆಚರಿಸಿರುವುದು ನನ್ನ ಅದೃಷ್ಟ ಎಂದರು. ಈ ದಿನ ನಮ್ಮ ಕ್ಷೇತ್ರದ ನಮ್ಮ ಅಭಿಮಾನಿಗಳು ಹಾಗೂ ನಮ್ಮ ಜೆಡಿಎಸ್ ಕಾರ್ಯಕರ್ತರು, ಮುಖಂಡರುಗಳು ಎಲ್ಲ ಹಿರಿಯರು ಸೇರಿ ಈ ದಿನ ನನ್ನ 49ನೇ ವರ್ಷದ ಹುಟ್ಟುಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಪ್ರತಿಯೊಂದು ಗ್ರಾಮಗಳಲ್ಲೂ ಹಾಗೂ ಸಂತೆಮರಳ್ಳಿ ಹೋಬಳಿ ಕೇಂದ್ರ ಸ್ಥಾನದಲ್ಲಿ ಒಂದು 5 ಕಡೆ ಮತ್ತು ಇವತ್ತು ಯಳಂದೂರು ಪಟ್ಟಣದಲ್ಲಿ ಹಾಗೂ ಇವತ್ತು ಭೀಮನಗರ ಹಾಗೂ ಕೊಳ್ಳೇಗಾಲ ಟೌನ್ನಲ್ಲಿ ಇವತ್ತು ನಮ್ಮ ಹುಟ್ಟುಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಸರಳವಾಗಿ ಆಚರಣೆ ಮಾಡಿದ್ದಾರೆ. ನಿಜವಾಗ್ಲೂ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ನಾನು ಅಪಾರ ಹಾಗೂ ಅನಂತ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹಾಗೂ ಈ ಒಂದು ನಿಟ್ಟಿನಲ್ಲಿ ಎಲ್ಲ ಕಡೆ ಕಾರ್ಯಕರ್ತರು ಉತ್ಸುಕರಾಗಿ ಮತ್ತು ನಮ್ಮನ್ನು ಇಷ್ಟೊಂದು ಪ್ರೋತ್ಸಾಹಿಸಿ ಮುಂಚೂಣಿಗೆ ತರಲಿಕ್ಕೆ ಮತ್ತು ಮುಂದಿನ ಬೆಳವಣಿಗೆಗೆ ಅವಕಾಶ ಮಾಡಿಕೊಳ್ಳಲಿಕ್ಕೆ ಭಾಳ ಉತ್ಸುಕತೆಯಿಂದ ಕಾಯ್ತಾ ಇದ್ದಾರೆ.
ಅವರ ಒಂದು ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರುಗಳಾದ ರಾಜಪ್ಪ, ಎಫ್ಬಿ ಶಂಕರ್, ಜಯಮೇರಿ, ಲಿಂಗರಾಜ್, ಎನ್ ರಾಜೇಶ್ ಇತರರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಮಲಿಂಗಾರೆಡ್ಡಿ ನನ್ನ ಆತ್ಮೀಯ ಸ್ನೇಹಿತ, ನಮ್ಮ ನಡುವೆ ಎಲ್ಲವೂ ಸಾಲ್ವ್ ಆಗಿದೆ. ವದಂತಿಗೆ ಬ್ರೇಕ್ ಹಾಕಿದ ಸಿಎಂ ಡಿಕೆ ಶಿವಕುಮಾರ್. ರೈತರ ಕಷ್ಟ ಆಲಿಸದ ಕಂದಾಯ ಇಲಾಖೆ ಅಧಿಕಾರಿಗಳು, ಸುದ್ದಿ ಮಾಡಲು ಹೋದ ಪತ್ರಕರ್ತರ ಮೇಲೆಯೇ ದರ್ಪ. ಗುಡ್ಡದಲ್ಲಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಭೈರವೇಶ್ವರ ದೇವಾಲಯದಲ್ಲಿ ಮತ್ತೆ ನಿಯಮ ಉಲ್ಲಂಘನೆ, ಜಿಲ್ಲಾಧಿಕಾರಿಗಳ ಭರವಸೆ ಗಾಳಿಗೆ ಭಕ್ತರು ಮತ್ತು ಸ್ಥಳೀಯರ ತೀವ್ರ ಆಕ್ರೋಶ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.